4 ತೊಲಿ ಬಂಗಾರ ಕೊಟ್ಲ ಪಾದ ಪೂಜೆಗೆ ಹೋದಾಗ. ಎದಕ್ಕೆ ಉಪಯೋಗ ಮಾಡಿದ್ರು? ಏನ್ ಪಾದ ಪೂಜೆಗೆ ಹೋದಾಗ 4 ತೊಲಿ ಬಂಗಾರ ಕೊಟ್ಲ. ಗುಂಡ್ಗಡಿಗಿನ ಅವ ಗುಂಡ ಪಂಡ ಎಲ್ಲ ನೀವ ತಗೋರದ. ನನ್ ಗುಂಡ ಲಿಂಗಪ್ಪ ಅದನ್ನ ಓದಿಲ್ಲ. ಹಂಗರಿಗೆ ಬಾಯ ಗುಂಡ ಓದು. ಅದನ್ನ ಮ್ಯಾಗಿನ ಆಶ್ರಮ ಐತಲ್ಲ, ಅಲ್ಲಿ ಗುರುಬರ್ಸ ಇರ್ತಾರ, ಅದನ್ನ ಕಟ್ಸಿದ್ದೀವಿ. ಬಂದ ಅಲ್ಲಿ ಕಟ್ಸಿದ್ರು. ಅದನ್ನ ಉಪಯೋಗ ಆಕೈತಿ ಅಂತ. ಏನ್ ಹಂಗ ಉಪಯೋಗ ಆಗೋ ಕೆಲಸಕ್ಕೆ ಮಾಡ್ಕೊರಿ. ಹೌದಿಲ್ಲ? ಧನವಿದ್ದಾಗಲೇ ದಾನ, ತನುವಿದ್ದಾಗಲೇ ಸೇವೆ, ಮನವಿದ್ದಾಗಲೇ ಭಕ್ತಿ ಮಾಡಿ ಮುಕ್ತಿ ಪಡೆಯಲು ಮಾನವ ಅಂದರು. ಬರೀ ಇನ್ನೊಬ್ಬರ ಅವಲಂಬನ ಮಾಡ್ಕೊತ ಕೂತ್ರೆ ಅವ್ರ ಮಾಡ್ಲಿ ಅಂತ. ಕೃತಿಯೊಳಗೆ ಅಳವಡೋದು ಭಾಳ ಕಠಿಣ ಐತಿ. ಮಾತಾಡಕ್ ಉಪದೇಶ ಹೇಳಕ್ ಚಲೋ ಆಕೈತಿ, ಹೇಳಕ್ ಭಾಳ ಚಲೋ. ಇನ್ನೊಬ್ಬರಿಗೆ ಬರೋ ಉಪದೇಶ ಪಾಂಡಿತ್ಯ ನಿನಗೆ ಬಂತಂದ್ರೆ ಕೊಡಪ್ಪ ನೀನ ಅಂತಂದ್ರೆ ಜಡ ಬರ್ತೈತಿ ನಮ್ಗೆ. ಹೌದಿಲ್ಲ? ಪಲಾಯನವಾದ ಹೇಳ್ತಾನ ಏನಾರ, ನೀವು ಹೇಳಿ ಸರ್ಕೋತಾನ. ಜಗತ್ತಿನೊಳಗೆ ಆಗಿ ಹೋದ ನೋಡ್ರಿ ನೀವು. ಬೇಕಾದ್ರೆ ಮಹಾತ್ಮರಾಗ್ಲಿ, ದಾನಿಗಳಾಗ್ಲಿ ಏನ್ ಮಾಡಿದ್ರು? ಶಿರ್ಸಂಗಿ ಲಿಂಗರಾಜ ತನ್ನ ಇದನ್ನೆಲ್ಲ ದಾನ ಮಾಡಿದಿಲ್ಲ. ಸಂಸ್ಥೆಗಳೇ ಹಂಗ ನಡೀತಾವ ಅವನಿಂದ ಎಲ್ಲ. ಈಗೆಲ್ಲ ಹೈಸ್ಕೂಲು, ಕಾಲೇಜುಗಳು ಎಲ್ಲ ನಡೀತಾವಲ್ಲ. ಲಿಂಗರಾಜ್ ಉಪಯೋಗ ಬರುವಂತದ್ದನ್ನು ಮಾಡಿ ಹೋಗಿದ್ರು ಅವರು ಜಗತ್ತಿಗೆ. ಮಹಮ್ಮದ್ ಪೈಗಂಬರ್ ಏನ್ ಮಾಡಿದ್ರು? ತಮ್ಮ ಜೀವನವನ್ನಾಗಿ ಸಮಾಜಕ್ಕೆ ಮುಡುಪಿಟ್ರು. ಅವರು ತೋರ್ಕಿಗೆ ಬಾಳೆ ಮಾಡಿದ್ರು. ಅವ್ರ ಇರುವಿಕೆ ಹೆಂಗಿತ್ತು? ಹಂಗೆ ಮಹಾತ್ಮರೆಲ್ಲ ತೋರ್ಕಿಗೆ ಬಾಳೆ ಮಾಡ್ಯಾರ. ಅವ್ರ ಇರುವಿಕೆ ಎಳ್ಳಷ್ಟು ಸ್ವಾರ್ಥ ಇದ್ದಿದ್ದಿಲ್ಲ. ಅವ್ರಲ್ಲಿ ಜನರಿಗೆ ಹಿತಾಗ್ಲಿ, ಒಳ್ಳೇದಾಗ್ಲಿ ಅನ್ನೋ ಭಾವ ಇರ್ತಲ್ಲ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಯಾವಾಗ ಹಿತ ಆದೀತು ಹಂಗ ಬದುಕಿದ್ರು. ನಮ್ಮ ಬದುಕಿಗೆ ಅವ್ರಿಗೆ ಬದುಕಿಗೆ ಹೋಲಿಸಿದ್ರೆ ಅಜಗಜಾಂತರ ಫರಕ. ಈ ಶರೀರ ಹಿಡ್ಕೊಂಡೆ ಎಂದ ನೀ ಆರಾಮ್ ಹೊಂದವ್? ನೀವು ಈ ಶರೀರ ಸಂಕಟ ಕೊಡ್ತೈತಿ, ಏನ್ ಆರಾಮ್ ಕೊಡಕತ್ತೈತಿ ಅಂತ ವಿಚಾರ ಮಾಡಿ ನೋಡಿದ್ರೆ ಸಂಕಟಾನ ಕೊಡ್ತೈತಿಲ್ಲ. ಹಂಗಾರೆ ಇದ್ರ ನೆನಪು ಯಾಕೆ ಮಾಡ್ಬೇಕು? ಶರೀರದ ನಿಧಿಧ್ಯಾಸನದ ಬದಲಾಗಿ ಸ್ವರೂಪದ ನಿಧಿಧ್ಯಾಸನ ಮಾಡಕ್ ಕಲಿಬೇಕಿಲ್ಲ. ಬರೇ ಇದರ ನೆನವನ್ಯಾಗ ಇರ್ಬೇಕು. ಇದನ್ನ ಹಿಂಗೆ ಇಟ್ಕೋಬೇಕು, ಕೆಡಬಾರ್ದು. ಚಿಂತೆ ಆತತಿ ಏನಾರ ಆಗಕತ್ತದ. ಅದು ಡೇಟ್ ಬಾರಾದ ಕೂಡ ಆಗುದಲ್ಲ. ಹಿಂಗ್ಯಾಕೆ ಆತ್ ನನಗಿದು ಅಂತ ಮುಗ್ದೈತೆ, ವ್ಯಾಲಿಡಿಟಿ ಮುಗ್ದೈತೆ. ಯಾಕ್ರಿ? ಯಾಕೆ ಇಷ್ಟದವ್ ನನಗೆ ಹಿಂಗಾತು? ಕೂದಲು ಬಾಳಗಾದು, ಹಲ್ಲ ಅಳಗ್ಯಾಳಕತ್ತು, ಕಣ್ಣು ಹಾದು ಮಾಂದಾದು, ಕೈ ಕಾಲು ನಡ್ಗಾಕತ್ತು. ಅದ್ರ ವ್ಯಾಲಿಡಿಟಿ ಕಡಿಮೆ ಎಚ್ಚರಿಕೆ ಕೊಡ್ತೈತ. ಹೌದಿಲ್ಲ? ನೆನಪಿಗೆ ತಂದು ಕೊಡ್ತೈತಿ. ಇದ್ರೊಳಗೆ ನಿನ್ನ ಕೆಲಸ ಮಾಡ್ಕೋ, ದೌಡ್ ವಾರ್ನಿಂಗ್ ಕೊಡ್ತೈತಿ. ಅದು ಎಚ್ಚರಾಗಿ, ಇನ್ನು ಮ್ಯಾಗರ ಎಚ್ಚರಾಗುವಂತ. ಅರಿವಿನ ಮೂಲಕ ಆನಂದ ಸ್ಥಿತಿಯನ್ನು ಹೊಂದಬೇಕಾಗಿತ್ತು ನಾವು. ಮರಿವಿ ಮೂಲಕ ದಿನ ನಿದ್ದೆಯೊಳಗೆ ಎಲ್ಲರೂ ಹೊಂತೇವೆ. ಅದು ತಾತ್ಪೂರ್ತಿ. ಶಾಶ್ವತವಾಗಿ ನಾವು ಆರಾಮಿರ್ಬೇಕು ಅನ್ನೋಂಗಿದ್ರೆ ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದಬೇಕು. ಎಚ್ಚರಿದ್ದು ನಿದ್ದೆ ಹತ್ತಿರ್ಬೇಕು ಅಂತ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದಾರ. ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ತಿಳಿಯಲಿ ಆರಾಮಿರ್ತೇವಲ್ಲ ನಿದ್ದೆ ಒಳಗ, ಅದು ಬ್ರಹ್ಮಜ್ಞಾನ ಅಲ್ಲ. ತಿಳಿದಿರುವುದು ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದೋದು. ಅದಕ್ಕೆ ನಿರಂತರ ಅಭ್ಯಾಸ ಮಾಡ್ಬೇಕಾಗ್ತೈತಿ. ಅಭ್ಯಾಸ ಇಲ್ಲದ ನಮಗೆ ಇದು ಅನುಭವ ಬರುವುದಿಲ್ಲ. ತಿಳಿದ ಆರಾಮಿದ್ದಂದ್ರೆ ಗೂಢಾಕೇಶ ಆಗಿಬಿಟ್ಟ. ನಿದ್ದೆ ಅವಶ್ಯಕತೆ ಅವಾಗಿಲ್ಲ.
ಯಾವಾಗ ಬೇಕಾವಾಗ ಆ ಸ್ಥಿತಿಯನ್ನು ಹೊಂದಾಕ ಕಲಿಬೇಕು ನೋಡ್ರಿ. ಏನ್ ಅದರ ದಶಿಂದ ಇಷ್ಟೆಲ್ಲ ಹೇಳ್ಕೊಂತ ಬಂದದ್ರಿ. ಇಚ್ಛಾ ಮಾಡಿದ್ರೆ ಆ ಭಾವದಾಗ ಉಳಿಬೇಕು ನಾವು, ಆತ್ಮ ಭಾವದೊಳಗೆ, ಆನಂದದ ಭಾವದೊಳಗೆ. ಏನ್ ಹಂಗ ನಮ್ಗ ಅಂತಃಕರಣ ತಯಾರಿ ಬೇಕು. ನಾವು ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲ ಮಾಲಿನ್ಯವನ್ನ ಇಂತಹ ಸತ್ಸಂಗದಿಂದ ವಿಚಾರದಿಂದ ನಾಶ ಮಾಡ್ಕೊಂಡಾಗಿರು. ಯಾವಾಗ ಬೇಕವಾಗ ಆ ಆನಂದ ಸ್ಥಿತಿ ಒಳಗೆ ಇರ್ಲಿಕ್ಕೆ ಬರ್ತದೆ. ಆ ಅಭ್ಯಾಸ ಮಾಡ್ಕೊಂತ ಇದ್ರಿ. ಏನ್ ಪರಹಿತದೊಳಗೆ ನೀವು ತೊಡಗಿದ್ರಿ ಅಂದ್ರೆ ನಿಮ್ಮ ಚಿತ್ತನ ಸಮಾಧಾನ ಇರ್ತೈತಿ. ಏನ್ ಮನುಷ್ಯನ ಮಾಲಿನ್ಯ ಕಳ್ಕೋಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲಿ. ನೀವು ಏನ್ ಚಿತ್ತಶುದ್ಧಿ ಆಗ್ಬೇಕಾತಂದ್ರೆ ಏನ್ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೆ ಅಂದ್ರೆ ನೀವು ಮತ್ತಷ್ಟು ಮಲಿನ ಹಾಕೊಂಡ್ಕೊಂಡಿರ್ತೈತಿ. ಏನ್ ತೋರ್ಕಿ ಒಳಗಿನ ಸುದ್ದಿ ಒಳೆ ಹಿಗ್ಗಿಗೆ ಹೇಳ್ತಿದೆ. ನಿನ್ನ ಸುದ್ದಿ ಆತ್ಮವಿಚಾರ ಸುದ್ದಿ ಹೇಳಕೋಲ್ಲ. ನಿನ್ನ ಸುದ್ದಿಯಾಗಿ ನೀ ಕಾಲು ಕಳೆದಿದ್ರೆ ನೆಮ್ಮದಿಯಿಂದ ಇರ್ತಿದ್ದಿ. ಮರ್ತು ಬಿಟ್ಟಿ ಅದನ್ನ, ನಿನ್ನ ಬಗ್ಗೆ ಮರ್ತಿ ಅನ್ಯ ಜಗತ್ತಿನ ಸುದ್ದಿಯಾಗಿ ಕಾಲ ಕಳೆದ ನೆಮ್ಮದಿ ಕಳ್ಕೊಂಡು ತಿರ್ಗಾಕೈತಿ. ಏನ್ ಎಲ್ಲರಿಗೆ ತಿಳಿಯುವಂತ ಭಾಷಾದೊಳಗೆ ಹೇಳಿರ್ತಿದ್ರಿ. ಏನ್ ಹೌದು, ಸರಳ ನಾವು ರೂಢಿಗತ ಮಾತಿನೊಳಗೆ ಹೇಳ್ತಿದ್ದಿಲ್ಲ. ಗೊತ್ತಿಲ್ಲದ ಪಾಂಡಿತ್ಯ ಪ್ರದರ್ಶನ ಮಾಡ್ಕೊತ ಕೂತ್ರೆ ಗೊತ್ತಿಲ್ಲದಲ್ಲಿ ಬಾಯಿ ತಕೊಂಡ್ ನೋಡ್ಕೊಂತ ಕುಂದಿರ್ತಾರ. ಏನಪ್ಪ ಏನು ಮಾತಾಡ್ತಾನ ಅದಲ್ಲ. ದೊಡ್ಡ ಅಲ್ಪರಿಗೆ ಅದು ತಿಳಿದಿಲ್ಲ. ಅಲ್ಪ ಇದು ಅದು ಶನೆತನ. ಅದು ತಿಳಿಲಂಗ ಹೇಳು ಶನೆತನ, ತಿಳಿಯುವಂಗ ಹೇಳು ಶನೆತನ. ಸಾಮಾನ್ಯ ಜನರ ಸುಧಾರ ಹೃದಯಕ್ಕೆ ತಟ್ಟಬೇಕು. ಏನು ಗೊತ್ತಿಲ್ಲಪ್ಪ ನಾವು ಅಜ್ಞಾನಿಗೆ ಸಹಿತ ಇದು ಗೊತ್ತಾಗ್ಬೇಕು. ಹಂಗ ಅನುಭವಿಗಳು ಅದನ್ನೇ ಅನುಭವ ತಂದು ಕೊಡ್ತಾರೆ. ಹೌದಲ್ಲಿ ಅದೊಂದು ಕಲಾ ಇರ್ತದೆ. ಏನ್ ಶಾಸ್ತ್ರ ಪರಿಣತಿ. ಏನ್ ಅಂಥವ್ರಿಗೆ ಸದ್ಗುರುಗಳು ಅಂತ. ಏನ್ ಗೊತ್ತಿಲ್ಲದ ಶಬ್ದ ಏನಾರು ಹೇಳಿ ಕಾರ್ಯ ಎದ್ದು ಹೋಗ್ಬಿಟ್ರೆ ಅದನ್ನ ತಿಳ್ಕೊಳಕ ಯಾವ ಡಿಕ್ಷನರಿ ಹುಡುಕ್ಬೇಕಪ್ಪ. ನೀವು ಕೂಡ ಅರ್ಥ ಹುಡುಕ. ಇನ್ನು ಆ ವಿಷಯ ಎಲ್ಲ ಅದ್ರಾಗ ಕಳ್ಬೇಕೈತಿ. ಎದಕ್ ಬೇಕಾಗೈತಿ? ಅಗದಿ ಸರಳ. ಹಿಂಗ್ ತಿನ್ನೋದ ಆರಾಮು, ಹಿಂಗ್ ಕಿವಿ ರೌಂಡ್ ಹೊಡೆದ ಪ್ರಾಣಾಯಾಮ. ಯಾಕ್ರಿ ಹಿಂಗ್ ಮಾಡಿ ದ್ರಾವಿಡ ಪ್ರಾಣಾಯಾಮ ಅಂತಾರ. ಹಿಂಗ್ ತಿನ್ನೋದು, ತುತ್ತ ಕಿವಿ ಗಡ್ಡಿ ಮ್ಯಾಗ ಹಾಸಿ ತಿನ್ನೋದು, ಹಿಂಗ್ ಸುತ್ತ ಹಾಸಿ ತಿನ್ನೋದು ಎದಕ್ ಬೇಕಾಗೈತಿ? ಸರಳ. ಅಷ್ಟು ಯಾಕೆ ತ್ರಾಸ ತಗೋತಿ? ಸರಳ ಆಗೋದನ್ನ ಮಾಡ್ಕೋದ್ಬಿಟ್ಟ. ದೊಡ್ಡ ಪಾಂಡಿತ್ಯ ಶಾಸ್ತ್ರ ಪ್ರಕ್ರಿಯೆ ಎದಕ್ ಬೇಕಾಗೈತಿ ನಿನಗೆ? ಯಾಕ್ರಿ ಅದು ನಿನ್ನ ಅಹಂಕಾರ ಬರ್ತೈತಿ. ಶಾಸ್ತ್ರ ಕಲ್ತೇನಂತ ಬರೀ ಶಾಸ್ತ್ರೀಯ ಪ್ರಕ್ರಿಯೆ ಹಿಡ್ಕೊಂಡ ಹೇಳವ. ತನ್ನ ರೂಢಿ ಮಾತಿನೊಳಗ ಅನುಭವಿಗೆ ಬರ್ತೈತಿ ಅದ್ ಹೇಳಾಕ. ಅವ್ ಬೈಪಾಟ್ ಮಾಡಿರ್ತಾನೆ, ಅವನ್ನ ಮಾತಾಡಿ ಹೋಗ್ಬಿಡವ. ಹೌದಿಲ್ಲ? ಅನುಭವ ಇಲ್ಲ, ಏನಿಲ್ಲ. ಎದಕ್ ಬರೋದು? ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡದೇನು. ಕತ್ತೆ ಮುತ್ತು ರತ್ನಗಳ ಒದ್ದೊಡೆ ಅದರ ಬೆಲೆ ಅರಿದಿಪ್ಪುದೇ ಅಂತ. ಕತ್ತಿಗೆ ಮುತ್ತು ರತ್ನ ಹಾಕಿದಂಗೆ ನಿನ್ ಶಾಸ್ತ್ರ ಪಾಂಡಿತ್ಯ ಅನುಭವ ಇರ್ಲಿಲ್ಲ, ತಗೊಂಡು ಏನ್ ಮಾಡೋದು? ಸ್ವತಃ ಅನುಭವ. ತಮ್ಮ ರೂಢಿ ಮಾತಿನೊಳಗ ಬುದ್ಧ ತನ್ನ ಪಾಲಿ ಭಾಷೆಯೊಳಗ ತಿಳಿಸ್ಕೊಟ್ಟ ಅನುಭವವನ್ನ. ಅವ್ರು ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಕ್ಕೆ ಹೋಗುದಿಲ್ಲ, ಅನುಭವಗಳು. ಅಜ್ಜ ಅವ್ರು ಎಷ್ಟು ವಿದ್ವಾನ್ ಇದ್ರು ಅದನ್ನ ಮಾತಾಡ್ತಿದ್ದಿಲ್ಲ. ನಾವು ಹುಂಬಗೌಡ್ರಪ್ಪ ನಾವು ಅಂತಿದ್ರು ಅಜ್ಜ. ತಮ್ಮ ರೂಢಿ ಮಾತಿನೊಳಗೆ ಅನುಭವವನ್ನು ಬಿಚ್ಚಿಟ್ರು. ಏನ್ ಸಾಮಾನ್ಯ ಜನರಿಗೆಲ್ಲ ತಿಳಿಲಿದ ಅಂತೇಳಿ ಏನ್ ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಲ್ಲ. ಪ್ರಸಂಗ ಬಂದಾಗ ಅಷ್ಟೇ ಮಾತಾಡ್ತಿದ್ರು. ಹಾಗೆ ತಮದಲ್ಲಿ ಅವನು ಬಳಸ್ತಿದ್ದಿಲ್ಲ ಅವ್ರು ಪಾಂಡಿತ್ಯ ಭಾಷೆಗಳನ್ನ. ಏನ್ ಮುಪ್ಪಿನ ಕಾಲಕ್ಕೂ ಮತ್ತು ಇನ್ನ ವಿಷಯದ ವ್ಯಾಮೋಹದಾಗ ತೊಡಗಿ ಅದರಾಗ ಬಿದ್ದು ಹೊಳೆಯಾಡುದು.
ಶರೀರ ಮುದುಕಾದ್ರು ಮತ್ತೊಂದು ಏನ್ ಸತ್ರ ಮತ್ತೊಂದು ಮದ್ವಿ ಮಾಡ್ಕೊ ಹುಡುಕಿ ಮಾಡ್ಕೋದು ಅಂತ. ಅಂದ್ರೆ ಖಡಕಾಗಿ ಜಪಾನ್ ಮಾಡ್ತಾಳಕಿ ನಿನ್ನ ಯಾಕ್ರಿ ನಿನ್ನ ಆಸ್ತಿ ಸಂಬಂಧ ಮಾಡ್ಕೊಂಡಾಳ ನಿನ್ನ ಹೌದಿಲ್ಲ. ಯಾವಾಗ ನಿನ್ನ ಅಳದೇನು ಅಂತ ಅಳಕಿ ನಿನ್ನ ಹೌದಿಲ್ಲ. ಹುಡುಕಿ ಅಂದ್ರೆ ಖಡಕಾಗಿ ಜಪಾನ್ ಮಾಡ್ತಾಳ ನಿನ್ನ ಮುಪ್ಪಿನ ಕಾಲಕ್ಕೆ ಹುಡುಕಿ ಮಾಡ್ಕೊಂಡೆ ಅಂದ. ಆದ್ರೂ ವಿಷಯದ ವ್ಯಾಮೋಹ ಹೋಗುದು ಬಾಳ ಕೆಟ್ಟಿರುತ್ತೆ. ಅಲ್ಲಿ ಕೊಡೆ ಬಂದಾಗ ಕಳಸನ್ನವ್ರು ಇರ್ಭದ್ರಪ್ಪ ಅಂತಿದ್ದ ರೆಡ್ಡಿ ತಿಮ್ಮಾಪುರ್ಕ ಅವ ಇದ್ದೀವಿ ಅಲ್ಲಿ ಅಜ್ಜಾರ್ ಅಂತೇಳಿ ಬಂದವನು. ಅವನು 3 ಮಕ್ಳು ಅದಾವು. ಮತ್ತೊಂದು ಎಲ್ಲ ವಯಸ್ಸಾಗೈತಿ. ಅಪ್ಪಾರ ಅಂತೇಳಿ ಬಂದವನು. ಅಪ್ಪಾರ ಇನ್ನೊಂದು ಮದ್ವಿ ಮಾಡ್ಕೋಬೇಕಂತ ಮಾಡೇನ್ರಿ, ಮನ್ಯಾಗೆಲ್ಲ ಅಸ್ತವ್ಯಸ್ತ ಆಗೈತ್ರಿ. ಹಂಗಾರ ನನ್ಗೊಂದು ನೋಡ್ಲಿ ಅಂದ್ರ ಚಾಲು. ನನಗೊಂದು ಇಬ್ಬರು ಕೂಡೆ ಮಾಡ್ಕೊಂಡ್ಬಿಡು ನೋಡಿ ನನಗೊಂದು ಏನ್ ಆದ್ರೂ ಮಾಡ್ಕೊಂಡವ. ಏನ್ ಮಾಡ್ತೀನಿ ಬಿಡುದಿಲ್ರಿ ಆಶಾ. ಏನ್ ಅವನಲ್ಲಿ ಉಂಡದ್ದು ನೋಡಿ ಮತ್ತು ಅದನ್ನ ಬಿಡುದಿಲ್ಲ. ಬೆನ್ನ ಹತ್ತಿ ಅದರಾಗ ಸಿಕ್ಕೊಂಡು ಒದ್ದೆ ಆಡ. ಏನ್ ತೋರ್ಕಿ ಕಡೆಲ್ಲ ಕೊಡು ಕೈ ಬಿಡು, ಇರುಕಿ ಕಡೆಲ್ಲ ಕೊಟ್ಟಾಗ ನಮ್ಗೆ ಅದ ಅನುಭವ ಗೊತ್ತೈತಿ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂದಿರ್ಬೇಕು. ಬರೀ ದೃಶ್ಯದೊಳಗೆ ಹಣಿಕೆ ಹಾಕೋತ ಕೂತ್ರ ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ಅಂದ್ರ ನಾವು ಇಂದ್ರಿಯಗಳಿಗೆ ಗೋಚರ ಆಗೋದು, ಮನಸ್ಸಿಗೆ ಗೋಚರ ಆಗೋದ್ರಾಗ ನೋಡ್ಕೊಂತ ನಿಮ್ ಜೀವನ ಎಲ್ಲ ಕಳೆದು ಬಿಟ್ಟಿವಿ. ಅಲ್ಲಿ ಅನುಭವ ಬರುವುದಿಲ್ಲ. ಅದನ್ನ ಬದ್ಧ ಮಾಡಿ ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅವು ದೃಶ್ಯಕ್ಕೆ ಸಂಬಂಧ ಪಡ್ತವೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕಂದ್ರೆ ಮನಸ್ಸಿನ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಬೇಕು. ಅಂದಾಗ ಇದು ಅಭ್ಯಾಸ ರೂಪಕ್ಕೆ ಏನ್ ಮನೋ ನಿಗ್ರಹ, ಮನುಷ್ಯನ ಶಮ, ಇಂದ್ರಿಯಗಳ ದಮ ಇದು ಅವಶ್ಯ ಬೇಕು ನಮಗೆ. ಇದು ಇರ್ಲಿಲ್ಲ ಅಂದ್ರೆ ಇದರ ಅನುಭವ ಮಾಡ್ಕೊಳಕ್ ಆಗುದಿಲ್ಲ ನಮ್ಗೆ. ಇದು ಹಿತಾಹಿತ ವಿಚಾರದಿಂದ ಬರ್ತೈತೆ ನಮ್ಗೆ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ವಿವೇಕ ಉದಯ ಆದಾಗ ಬರ್ತೈತೆ. ವಿವೇಕಕ್ಕೆ ಜನ ಮುಖ ಕೊಡ್ಲಿಲ್ಲ ಅಂದ್ರೆ ಇದನ್ನ ಏನ್ ಮಾಡೋದು, ಹೇಳುದು ಕೇಳುವುದೆಲ್ಲ ವ್ಯರ್ಥನೆ. ಹೊರಗೆ ಹೋಗಿ ನೋಡ್ತೀನಿ, ಇಡೀ ದಿನ ನೋಡಿದೆಲ್ಲ ಏನ್ ಉಳ್ದೈತಿ ಅನ್ನೋದು. ಇಂದ್ರಿಯಗಳು ಗೋಚರ ಆಗುವುದೆಲ್ಲ ಅದು ನಾಶ ಆಕೈತಿ ಅನ್ನೋದು ಹೊಳಿವದ್ದು ನಮಗೆಲ್ಲ. ಕಾಲಾಂತರದಲ್ಲಿ ನಾಶ ಆಗಿ ಹೋಗುದನ್ನ ಇದು ತೋರೆಡಗ್ತದೆ ದೃಶ್ಯದೊಳಗಿಂದ. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣವಾದಂತಹ ಇರು ಏನದ ತೋರದೆ ಅಡಗದೆ ಯಾವಾಗಲೂ ಇದ್ದದ್ದು. ಅದ್ರ ಕಡೆ ಲಕ್ ಕೊಡು ಅಂದಾಗ ಇದು ನಿನಗೆ ಅನುಭವ ಗೊತ್ತೈತಿ. ಅದಕ್ಕೆ ಹೇಳೋದು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರ ಮಲ್ಲೆಂದು. ಎಷ್ಟು ಮಾತಾಡಿದ್ರು ಅದು ಗೊತ್ತಾಗುದು, ಹೇಳಿರೋದು ಗೊತ್ತಾಗುವುದು. ಮನಸ್ಸಿಗೆ ವಿಷಯವದಲ್ಲೆಂದು ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಂಕುರು ಹಿಟ್ಟು ಅಂತ. ದೃಶ್ಯಕ್ಕೆ ವಿಲಕ್ಷಣವಾಗಿ ಇಂದ್ರಿಯಗಳ ಗೋಚರ ಆಗುವುದು ಎಲ್ಲ ಈ ಜಗತ್ತಿನ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ಅದು ಅನುಭವ ಬರ್ತದೆ. ಜಗತ್ತಿನ ಭಾವ ಇಲ್ಲ ಅಲ್ಲಿ. ದೃಶ್ಯ ಭಾವ ಎಲ್ಲ ಅಡಿಗೆ ಹೋಗ್ಬೇಕು, ಲಯ ಆಗ್ಬೇಕು. ದೃಶ್ಯ ಭಾವ ಎಲ್ಲ ಲಯ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಏನ್ ನಿದ್ದೆಯೊಳಗಲ್ಲಿ ಅರಿವು ತಿಳಿಯುವುದಿಲ್ಲ. ಇಲ್ಲಿ ಅರಿವಿನ ಮೂಲಕ ನಾವು ಅದನ್ನು ಅನುಭವಿಸಬೇಕಾಗಿದೆ. ಏನ್ ಎಚ್ಚರಿಕೆ ಅದು ದೃಶ್ಯದ, ಕನಸನು ಅದು ದೃಶ್ಯ, ನಿದ್ರೆನೂ ಅದು ದೃಶ್ಯ ಅಲ್ಲ. ಮೂರೂ ದೃಶ್ಯಗಳಿಗೆ ನಾವು ವಿಲಕ್ಷಣವಾಗಿ ನಿಲ್ಬೇಕಾಗ್ತದೆ. ಜಡ ದೃಶ್ಯ ಜಡ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಇರುವಿನ ಅನುಭವ ನಮ್ಗೆ ಮಾಡ್ಕೊಳಕ್ ಸಾಧ್ಯದ ಅಂತ. ಏನ್ ಸ್ವಾನುಭವನ ಅದ ಶ್ರೇಷ್ಠವಾದದ್ದು ಮತ್ತು ದೋಷ ಇಲ್ಲದದು. ಏನ್ ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮಾಡಿದ ಹೊಂದಕ್ಕಾಗುದಿಲ್ರಿ. ಸ್ವತಃ ನಾವು ಇದನ್ನ ಅನುಭವದಿಂದ ಕಂಡುಕೊಳ್ಳೋ ಕೆಲಸ. ಅದು ಸ್ವಯಂ ಸಿದ್ಧವಾದಂತಹದ್ದು. ಅದು ಏನಾರ ಮಾಡಿ ಅದನ್ನ ಹೊಂದಬೇಕಾಗಿಲ್ಲ, ಯಾವಾಗಲೂ ರೆಡಿ ಇದ್ದದ್ದು. ಅದು ಅದ್ರ ಕಡೆ ಲಕ್ಷ್ಯ ಕೊಟ್ಟು
ಆ ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡಾಗ ನಮಗೆ ಇದು ಅನುಭವ ಬರ್ತದೆ. ಮೊದಲಿನ ಮೂಲಭೂತ ಅನುಭವನ ನೆನಪಿಗೆ ತಗೊಳ್ಳೋ ಪ್ರಯತ್ನ ಮಾಡ್ಬೇಕಾಗೈತಿ. ಬುದ್ಧಿ ಮಲಿನವಾದ ಕಾರಣ ಮೊದಲಿನ ಮೂಲಭೂತ ಅನುಭವ ನಮ್ಮ ನೆನಪಿಗೆ ಬರುವಲ್ದದು. ಯಾಕ ವಿಷಯದಾಗ ತೊಡಗಿ ಬುದ್ಧಿ ಎಲ್ಲ ಮಲಿನ ಹಾಕೊಂಡ್ ಕುಂತೈತಿ. ವಿಷಯ ಚಿಂತನ ಮಾಡಿ 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 ಅದಕ್ಕೆ ಬಿಡೋದಂತ ತೊರೆ ವಿಷಯವನ್ನು ಬುದ್ಧಿ ಅವಾಗ ಬುದ್ಧಿಯ ಮಾಲಿನ್ಯ ಎಲ್ಲ ಹೋಗೈತಿ, ಅವಾಗ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ತೊರೆ ವಿಷಯವನ್ನು ಅಂದ. ಎಲ್ಲಿ ಹಿಡ್ದಿ? ಮನಸ್ಸಿನಾಗ ಹಿಡ್ದಿ ಅವನ್ನ. ಬರೇ ಅದ ಹೆಸನದಾಗ ಇದೀನಿ, ಅವು ಸುಖ ಕೊಡ್ತಾವು ಅಂತ. ಯಾಕೆ ಅವನ್ ನೆನಪು ಮಾಡ್ದಾನ? ಅವು ಸುಖ ಕೊಡ್ತಾವು ಅಂತ. ಕೊಟ್ಟಾವನ ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ತನಕ ಮಾಡ್ಕೊತ ಬಂದಿಯಲ್ಲ ವಿಷಯ ಚಿಂತನ, ಬಾಳೆ ಚಿಂತನ, ಏನ್ ಕೊಡ್ತದ ನಮ್ ಬಾಳೆ? ಅದರಿಂದ ಏನ್ ಲಾಭ ಆತಿ? ಇದನ್ನ ವಿವೇಕ ನಮ್ಮಲ್ಲಿ ವಿವೇಕ ನಮ್ಮಲ್ಲಿ ಜಾಗೃತ ಆಗದ ಹೊರತ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ, ಕಡಿಮೆ ಆಗುದನೇ ಇಲ್ಲ ವಿಷಯದ ವ್ಯಾಮೋಹ. ಅದಕ್ಕೆ ವಿವೇಕವಂತರ ಆಗ್ಬೇಕಾಗೈತಿ. ನಾವು ಏನ್ ಮಾಡಾಕತ್ತೀವಿ, ಎದ್ರ ಸಂಬಂಧ? ಆರಾಮದಿ ನಂಗ ಅದನ್ನ ಮಾಡಿ. ಜಗತ್ತಿನಾಗ ಎಲ್ಲಾರು ಆ ಉದ್ದೇಶ ಆರಾಮಿರ್ಬೇಕಂತ ಏನೆಲ್ಲ ಮಾಡ್ತಾರ. ಆದ್ರ ಅವನ್ನೆಲ್ಲ ಮಾಡೋದ್ರಿಂದ ಆರಾಮ ಐತೆ ಹೆಂಗ ವಿಚಾರ ಮಾಡೋದಲ್ಲ ನಾವು. ಹಂಗ ಅವ್ರು ಮಾಡ್ತಾರ ಅಂತ ನೀನು ಮಾಡ್ತೀವಿ. ಅವ್ರಿಗೆ ಏನಾಗೈತಿ ನೋಡ್ಕೊಂಡ ಅದರಿಂದ ಸುಖ ಹೊಂದಿದವ್ರು ಅದಾರನ? ಅದ್ರ ಬೆಣ್ಣ ಹತ್ತಿದವ್ರು ನಾವು ತಿಳ್ಕೊಂಡೇವಿ. ಅಗದಿ ಶಿಸ್ತು ಯಾಕ್ರಿ? ಸಾಕಷ್ಟು ದುಡ್ಡು ಗಳಿಸಿ ದೊಡ್ಡ ದೊಡ್ಡ ಮಹಲ್ ಕಟ್ಟಿಸ್ಕೊಂಡು ಉಂಡು ತಿಂದು ಮಜಾ ಮಾಡಿ ಮದ್ವಿ ಮುಂಜಿ ಮಾಡ್ಕೊಂಡು ಮಕ್ಕಳು ಮರಿ ಹಾಡೋದು, ಮಾನ ಮರ್ಯಾದೆ ಗಳಿಸಿ ಸುಖ ಹೊಂದ್ಬೇಕನ್ನು. ಇಷ್ಟೆಲ್ಲ ಮಾಡಿ ಸುಖ ಹೊಂದಕ್ಕಾಗೈತೆ ನೋಡ್ಕೊರಿ. ಈ ಜಗತ್ತಿನೊಳಗೆ ಇವೆಲ್ಲ ಆಶೆಗಳು ತುಂಬ್ಕೊಂಡು ಕುಂತೇಳಿ ಹಿಂಗಿದ್ರೆ ನಾವು ಆರಾಮಿರ್ತೇವಂತ ಭ್ರಮ ಆಗೈತಿ ನಿನಗೆ. ಎಲ್ಲಾ ತರದ ಅನುಕೂಲ ಇದ್ದವ್ರು ಆರಾಮದಾರನ ಕೇಳೋರು. ಮತ್ತು ಅದನ್ನ ಮಾಡ್ಬೇಕಂತ ಪ್ರಯತ್ನ ಮಾಡೋದು ಆ ಹುಚ್ಚು ಪ್ರಯತ್ನ, ನಿರರ್ಥಕ ಶ್ರಮ ನೀ ಮಾಡೋದೆಲ್ಲ. ಅದು ಜಗತ್ತಿನಾಗ ಏನಾರ ಹೊಂದ್ಬೇಕು, ಏನಾರ ಮಾಡ್ಬೇಕು ಅನ್ನೋದೆಲ್ಲ ವ್ಯರ್ಥ, ಗುಡ್ಡ ಕಲ್ಲು ಹೊತ್ತಂಗ. ಅದರಿಂದ ಅದು ಸಿಗುದಿಲ್ಲ. ಪರಮಶಾಂತಿ ಅಥವಾ ಮೋಕ್ಷ ಅದರಿಂದ ದೊರೆಯುವುದಿಲ್ಲ. ಅಮೃತತ್ವ ಅದರಿಂದ ಸಿಗುದಿಲ್ಲ. ನ ಧನೇನ ನ ಪ್ರಜೆಯಾನ ಬಹು ತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾನುಷ. ಅದ್ರ ಮ್ಯಾಗಿನ ಆಶೆಯನ್ನು ತ್ಯಾಗ ಮಾಡಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ. ಹೆಂಗ್ ಬಿಡ್ಲಿ ಅಂತಾನ ಅದನ್ನ ಗುರಿ ಇಟ್ಕೊಂಡು ಕುಂತೀವಿ ನಾವು. ವಿಷಯ ವಸ್ತುಗಳನ್ನ ಅವು ಇರ್ಲಿಲ್ಲ ಅಂದ್ರೆ ಹೆಂಗ್ರಿ ಅಂತ ನೋಡಿ ಅದ್ರ ಕಡೆ ಲಕ್ ಕೊಟ್ಟು ನೋಡ್ಕೊ ಹೆಂಗ ನಡಿತೈತೆ. ತನ್ನಿಂದ ತಾನೇ ವ್ಯವಸ್ಥಿತವಾಗಿ ನಡಿತೈತೆ. ಏನ್ ನೀ ಅವನ್ನ ಅವಲಂಬಿಸಿಕೊಂಡೆ ಸುಖ ಹೊಂದ್ಬೇಕನ್ನು ಅಂತ ಮೂಢ ನಂಬಿಕೆ ಒಳಗದೇವು ನಾವೆಲ್ಲ. ಅದು ಅಜ್ಞಾನದಿಂದ ಇದು ನಮ್ಮಲ್ಲಿ ಗಟ್ಟಿ ಆಗೈತಿ. ಅದಕ್ಕೆ ಈ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನದ ಕಡೆ ನಿನ್ನ ಲಕ್ಷ್ಯ ಹೋತಂದ, ಜ್ಞಾನ ದೃಷ್ಟಿ ನಿನ್ನಲ್ಲಿ ಜಾಗೃತ ಆತಂದ್ರೆ ಇದೆಲ್ಲ ಜಂಜಾಟ ತಪ್ತೈತಿ ನಿನ್ಗೆ. ಅದಕ್ಕೆ ದಿವ್ಯ ಚಕ್ಷು ಜ್ಞಾನ ದೃಷ್ಟಿ ನಮ್ಮಲ್ಲಿ ಜಾಗೃತ, ವಿವೇಕ. ಅದರ ಸಂಬಂಧ ಸತ್ಸಂಗವನ್ನು ನಾವು ಮಾಡ್ಬೇಕಾಗೈತಿ. ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ಇದು ವಿವೇಕ ಜಾಗೃತ ಆಕೈತಿ ನಾನು ಹೇಳ. ಒಮ್ಮೆ ಅದು ಎಚ್ಚರ ಆತಂದ್ರೆ ಮುಗಿದೋತಿ, ಜಾಗೃತ ಆತಂದ್ರೆ ಪುನಃ ನಿನಗದು ಅಜ್ಞಾನದ ಕೆಡುವುದಿಲ್ಲ. ಅದಕ್ಕೆ ವಿವೇಕವಂತರ ಆಗ್ಬೇಕಾಗೈತಿ ನಾವು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಬೇಕು. ವಿಚಾರದ ಬೆಳಕಿಲ್ದ ಹೊರತು ನಾವು ಯಾರಿದ್ದೇವನ್ನೋ ತಿಳ್ಕೊಳಿಕ್ಕೆ ಸಾಧ್ಯನೇ ಇಲ್ಲ. ಈ ಬೋಳೆ ಭಕ್ತಿಗೆ ಅದು ಕೆಲಸ ಆಗೋದು. ಕೈ ಮುಗಿದ್ರೆ ಕಾಲು ಮುಗಿದ್ರೆ ಏನ್ ಹೇಳಿದಕ್ಕೆಲ್ಲ ಚಂಡಾಳಿ ಆಡ್ಸಿರ ಆಗೋದಿಲ್ಲ. ಅದು ಹೌದಿಲ್ಲ. ಸ್ವತಃ ನೀ ಹೌದು ಪರಿಶೀಲನೆ ಮಾಡಿ ನೋಡ್ಕೋಬೇಕು. ಈ ಪ್ರತೀಕ ಎಲ್ಲಿ ತನಕ ಹಿಡ್ಕೊಂಡು ಕುಂದಿರ್ತೀರಿ ಅಲ್ಲಿ ತನಕ ವೃತ್ತಿ ನಿಮ್ ಬ್ರಹ್ಮಕಾರ. ಹೌದು, ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ. ನಾಮ ನೆನಪು ಮಾಡಿದ್ರೆ ನಾಮ ಇರ್ತೈತಿ, ರೂಪ ನೆನಪು ಮಾಡಿ ರೂಪ ಇರ್ತೈತಿ. ಆದ್ರೆ ಆನಂದ ಏನ ನಾಮ ರೂಪ ಅಲ್ಲ. ನಾಮರೂಪಗಳನ್ನು ಕೈ ಬಿಟ್ಟಾಗ ಆನಂದದ ಅನುಭವ ಆಕೈತಿ. ಆನಂದಕ್ಕೆ ಯಾವ ನಾಮ ಇಲ್ಲ, ಯಾವ ರೂಪನೂ ಇಲ್ಲ. ನಾಮರೂಪಗಳು ಆನಂದದ ನೆನಪು ಮಾಡಕ ಅನುಕೂಲಕ್ಕವೋ ಏನ ಆತಂಕಕ್ಕವೋ ನೋಡ್ಕೊಂಡು ನೀವು ವಿಚಾರ ಮಾಡಿ ನೋಡ್ರಿ. ಬೇಕಂತವು ಎದಕ್ ಬೇಕಾಗೈತಿ? ಯಾ ನಾಮ ಯಾವ ರೂಪದ ಮ್ಯಾಗ ಅದನ್ನ ಕಂಡ್ಕೊಂಡಿವಪ್ಪ ನೀ. ಈಗ ಯಾ ನಾಮ ಯಾವ ರೂಪದ ಮ್ಯಾಗ ಕಂಡ್ಕೊಳಕ್ ಹೊಂಟಿ ಅದನ್ನ? ಮೊದಲೇ ಇಲ್ಲವ. ನಡಬರ್ಕ ನೀ ಕಲ್ಪಿತ ನಾಮರೂಪಗಳು ಮೊದಲದವ ನಾವು.
ಮೊದಲಿಗೆ ಆನಂದವನ್ನ ಎದರ ಮುಖಾಂತರ ಕಂಡುಕೊಂಡೆ ಅಂದ್ರೆ ಫಸ್ಟ್ ಇಂಟ್ಯೂಷನ್. ಎಲ್ಲಾ ಜೀವಿಗಳಿಗೆ ಮೊದಲಿಗೆ ಎದರ ಮುಖಾಂತರ ಆನಂದ ಗೊತ್ತಾಗೈತಿ? ಯಾವ್ದ್ರ ನಾಮ ರೂಪ ಇದ್ದುನ ಇಲ್ಲಿ. ಮತ್ತೆ ಈಗ ಹಾಕ್ಬೇಕಾಗ್ಯಾವ್ರಿ ಅವು? ಏನ್ ಭ್ರಮ ಹಿಡ್ದೈತಿ ನಿಮ್ಗ? ನಾಮ ರೂಪಗಳ ಹಿಡ್ಕೊಂಡು ಹೊಂದಬೇಕಂತ ಮೊದಲಿಗೆ ಇಲ್ಲ. ಐತೆ ನಾವು ಚಂದ ಹಿಡಿದು ತುಂಬಾ ಅಂತಿದ್ರ. ಅಭ್ಯಾಸದ ಶಿವಗ್ ಮೊದಲಿಗೆ ಬೇಕ್ರಿ ಒಂದಿಟ್ಟು ಮೂರ್ತಿ ಭಾವ ಫೋಟೋ ಬೇಕು ಅಂತ. ಇಲ್ಲ ಅವೆಲ್ಲ ವಿಚಾರಕ್ಕೆ ನಾವು ಮುಖ ಕೊಡ್ಬೇಕಾಗೈತಿ. ವಿಚಾರ ಇಲ್ಲೇ ನಾವು ಹಂಗ ಮೂಢ ಭಾವನದಾಗ ಸಾಧ್ಯ ಇಲ್ಲ. ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಅಂತ ವಿವೇಕವಂತರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ಜಾಗೃತ ಆಕತಿ. ಎಷ್ಟು ದಿವಸ ಅವ್ರ ಸಂಘ ಮಾಡಿದ್ರೆ ನಿನ್ನಲ್ಲಿ ವಿವೇಕ ಉದಯ ಆಕತಿ ನಾನು ಹೇಳಾಗ. ಯಾಕ ಜನ್ಮಾಂತರದ ಕೆಲವು ಐತಿ ಅಲ್ಲಿ ಒಳಗೆ. ಒಮ್ಗಿಲೇ ಆಗುದಿಲ್ಲ ಅದು. ಅಲ್ಲೇ ಇದೇನಂದ್ರು ಅದು ಜಾಗೃತ ಆಗೋದು ಬಹಳ ಕಠಿಣ ಐತಿ. ಮತ್ತು ತನ್ನ ಚಾಳಿ ಬಿಡುದಿಲ್ಲ, ಅಲ್ಲಿ ಹೋದ್ರು ಅದು ತಂದ ಮಾಡುದು ಅದು. ಮತ್ತೆ ಪ್ರತೀಕ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ಬ್ರಹ್ಮಕ ವೃತ್ತಿ ಆಗುವುದಿಲ್ಲ. ಮಾಯಾ ದೃಶ್ಯ ವಿಲಯವಾದಾಗನೇ ಇದು ಅನುಭವಕ್ಕೆ ಬರ್ತೈತೆ. ಈ ತೂರ್ಕಿ ಒಳಗೆ ಏನಾರ ಹೊಂದಬೇಕನ್ನೋದು ಅವಿವೇಕಿಗಳ ಕೆಲಸ. ಈ ಜಗತ್ತಿನಾಗ ಏನಾರ ಮಾಡ್ಬೇಕ ನಾವು ಅವಿವೇಕಿ. ಏನೂ ಮಾಡೋದು ಇಲ್ಲ ಅವ ತಿಳಿದವ ವಿವೇಕವಂತ. ಏನ್ ಮಾಡಿದ್ದು ಉಳಿದಿಲ್ಲ. ಈ ಜಗತ್ತಿನಾಗ ಏನ್ ಮಾಡಿದ್ರು ಲಾಭ ಇಲ್ಲ ಅಂತ ತಿಳಿದಿದ್ರ ಬಗ್ಗೆ ಉದಾಸೀನ ವೈರಾಗ್ಯವನ್ನ ಯಾವಂತ ನಾವು ವಿವೇಕವಂತ. ಎಲ್ಲ ಅನಿತ್ಯವಾದದ್ದದ, ತೋರಿ ಅಡಿಗೆ ಬಿಡ್ತೈತೆ ಅದು. ಏನ್ ಮಾಡಿದ್ರು ಏನು ಎಲ್ಲವೂ ಕಾರಣನದ ಬೆಳೆದಂಗಳಂದದಿ ವ್ಯರ್ಥವಾಗಿರುವುದು ಅಂದ. ಸ್ವತಃ ನಿನ್ನ ಬಗ್ಗೆ ಅಜ್ಞಾನವನ್ನು ಕಳ್ಕೋ, ಸ್ವಾನುಭವದ ಕಡೆ ಲಕ್ಷ ಕೊಡು. ಏನ್ ಮಾಡ ಬದುಕಿ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಮಾಡ್ಕೊಂತ ಬದುಕಿ ಉಪಯೋಗ ಏನೇನಂತ. ಇದನ್ನು ಕಳ್ಕೊಳ್ಳೋ ಸಂಬಂಧ ಪ್ರಯತ್ನವನ್ನು ಮಾಡು. ಅದ್ರ ಸಂಬಂಧ ಬದುಕು. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳೋ ಸಂಬಂಧ ಬದುಕು. ಅಂದ್ರೆ ಆ ಬದುಕಿಗೆ ಸಾರ್ಥಕತೆ ಆಗ್ತದೆ. ಇಲ್ಲ ಅಜ್ಞಾನದ ಮತ್ತು ಅಜ್ಞಾನದ ಕಾರ್ಯದೊಳಗೆ ಇದ್ದುಕೊಂಡು ಅದನ್ನ ಮಾಡ್ಕೊಂತ ಬರೇ ಅದ ಸುಖರೂಪ ಅಂತ ತಿಳ್ಕೊಂಡು ಜೀವನ ಎಲ್ಲ ಅದ್ರಾಗ ಕಳದಿ. ಅದಕ್ಕೆ ಮತ್ತೆ ಸುಳ್ಳ ಮುದುಕಾದೆಲ್ಲ ನೀನು. ಬಹಳ ದಿನ ಬದುಕ್ಯಾರ ಏನ್ ಮಾಡಿದ್ನಿ? ಅಜ್ಞಾನವನ್ನು ಕಳ್ಕೊಳ್ಳಿಲ್ಲ. ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಬೇಸ್. ಬಹಳ ದಿನ ಬದುಕಿ ಏನ್ ನಾವು ಅಜ್ಞಾನ ಕಳ್ಕೊಳ್ಳಿಲ್ಲ ಅಂದ್ರ. ನೀ ಅಜ್ಞಾನ ಕಳ್ಕೊಂಡ್ರೆ ನೀ ಬೇಕಾಗಿಲ್ಲ, ನೀ ಅವಶ್ಯಕತೆ ಬರುದೇ ಇಲ್ಲ ನಿನಗೆ. ಬದುಕಬೇಕು ಅನ್ನೋ ಯಾವಾಗಲೂ ಇದ್ದೇ ಇರ್ತೈತೆ ನಮ್ಗೆ. ಇದನ್ನ ಉಳಿಸ್ಕೋಬೇಕನ್ನೋ ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಆನಂದದ ಭಾವದೊಳಗೆ ಉಳ್ಕೋತ ನಾವು ಧ್ಯಾನ ಆತಂದ್ರೆ. ತನ್ನೊಳಗ ಆನಂದವನ್ನು ಕಂಡುಕೊಂಡ ಅದರ ಅನುಭವ ಮಾಡ್ಕೋಬೇಕನ್ನ ಅವ್ರು ವಿವೇಕಿಗಳು. ವಿವೇಕಕ್ಕೆ ಜರ ನಾವು ಮುಖ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ಎಲ್ಲ ವ್ಯರ್ಥ ನೋಡ್ರಿ. ಹೌದಿಲ್ಲ? ನೋಡ್ರಿ, ನೀವು ವಿವೇಕಕ್ಕೆ ಮುಖ ಕೊಡ್ಲಿಲ್ಲ ಅಂದ್ರೆ ನಾವು ಮಾಡೋದೆಲ್ಲ ವ್ಯರ್ಥ ಅನಿಸ್ತದೆ ನೋಡ್ರಿ. ಭೌತಿಕ ವಿಜ್ಞಾನದ ಪ್ರಗತಿ ಎಲ್ಲವೂ ಅವಿವೇಕದೊಳಗಿಂದ. ಅದು ಇಷ್ಟು ಮುಂದುವರೆದೈತಿ ವಿಜ್ಞಾನ ಅಂತೀಯಲ್ಲ, ಎಲ್ಲ ಅಜ್ಞಾನದೊಳಗಿನ ಕಾರ್ಯ. ಅದಕ್ಕೆ ಭೌತಿಕ ವಿಜ್ಞಾನ ಏನದ ರಾಮತೀರ್ಥರು ಹೇಳ, ಗತಿಗೆಟ್ಟ ಮತಿಗೆಟ್ಟ ವಿಜ್ಞಾನ ನನ್ನ ದರ್ಶನವನ್ನು ಮಾಡಿ ತನ್ನ ಕುರುಡುತನವನ್ನು ಕಳೆದುಕೊಳ್ಳಲಿ ಅಂತ. ನನ್ನ ಇರುವಿನ ಕಡೆ ಎಲ್ಲ ಕೊಡ್ಲಿ, ಅವಾಗ ಅದಕ್ಕೆ ಗೊತ್ತಾಕೈತಿ ನಾ ಎಷ್ಟು ಅಜ್ಞಾನಿ ಇದ್ದೀನಿ. ಏನ್ ಮಾಡಿದ್ರು ದೃಶ್ಯದೊಳಗ ಅಲ್ಲಿ ನೀವು ವಿಕಾರ ಆಗೋ ದಿನಸದಾಗೇನ ತಯಾರು ಮಾಡವ ಮತ್ತು ವಿಕಾರ ಆಗುವನಲ್ಲ. 2 ವಸ್ತುಗಳನ್ನು ಕೂಡಿದ್ಕೂಡಿಸಿದ್ಮೇಲೆ 3ನೇ ವಸ್ತು ತಯಾರಾಗೋದು. ಅವನು ತಯಾರು ಮಾಡಿದ್ದ ಅದಕ್ಕೂ ನಾಶ ಆಗುವುದನ್ನಲ್ಲ. ಹೌದಿಲ್ಲ? ಅದಕ್ಕೂ ಡೇಟ್ ಬಾರ್ ಆಗಿ ನಾಶ ಆಗುವುದು. ಅದು ಆ ವ್ಯಾಲಿಡಿಟಿ ಅವಧಿ ಇರುದಿಲ್ಲ, ಇಷ್ಟ ದಿನ ಅವಧಿ ಇರ್ತೈತೆ. ಅದಕ್ಕೂ ಅಂತವನ್ನ ತಯಾರು ಮಾಡ್ತೀನಿ. ಶಾಶ್ವತವಾಗಿದ್ದದ್ದು ಏನಾರ ತಯಾರು ಮಾಡಕ್ಕಾಕೈತೀನಿ? ನಾಶ ಆಗೋದನ್ನ ತಯಾರು ಮಾಡವ. ಹೌದಿಲ್ಲ? ನೀ ಮಾಡಿದ್ದು ಏನು ಉಳಿದತ್ ಹೇಳು? ಯಾವುದು ಉಳಿದಿಲ್ಲ. ಮಾಡಿ ಉಪಯೋಗ ಏನಾಗ? ಮತ್ತು ಹೋಗೋ ಕಾಲಕ್ಕೆ ದುಃಖ ಕೊಟ್ಟ ಹೋಗ್ತಾವ ನೀನು.
ಅದನ್ನ ಅವಲಂಬನೆ ಮಾಡ್ಕೊಂಡು ಕುಂತೀವಲ್ಲ, ಹೆಂಗ್ ಹೋಗ್ಲಿವಪ್ಪ, ಹೆಂಗ್ ಬಿಡ್ಲಿ ಇದನ್ನಂತ ಈ ಶರೀರ ಅವಲಂಬನೆ ಮಾಡ್ಕೊಂಡು ಕುಂತೀವಲ್ಲ ಈಗ. ಎರಡು ಮಾಯಾಮಲ ಕಾರ್ಮಿಕ ಮಲ ಕೂಡಿಸಿದ ಶರೀರ ತಯಾರು ಮಾಡಿದೆ, ಹೌದಿಲ್ಲ? ತಯಾರು ಮಾಡಿ ವಿಕಾರಕ್ಕೂಂತ ಬಂದತಿದ, ಹೌದಿಲ್ಲ? ವಿಕಾರ ನಾಶ ಆಗಿ ಹೋಗ್ತೈತಿ. 50 ವರ್ಷದ ಮಟ್ಟ ಮುಂಬರ್ತಿ, 50 ವರ್ಷ ಆದ್ಮೇಲೆ ಇಳ್ಕಲಿಕ್ಕೆ ಬೆತ್ತು ಅಂದ್ರೆ ಮುಗಿದು ಹೋಗ್ತೈತಿ. ನೀ ಬೇಕಾದಷ್ಟು ಇದನ್ನ ವ್ಯವಸ್ಥಿತವಾಗಿ ಇಟ್ಕೋತೇನಂದ್ರು ಅದು ತನ್ನ ಇದನ್ನ ಬಿಡುದಿಲ್ಲ, ಕ್ಷೀಣಕ್ಕೋಂತ ಹೋಗುದು, ಏನ್ ನಾಶ ಆಗಿ ಹೋಗುದು. ಇದನ್ನ ಮಾಡಿದಿಲ್ಲ, ಇದನ್ನ ಮಾಡಿ ಎಷ್ಟೆಷ್ಟು ಸುಖ ಹೊಂದಿ ನೋಡಿ. ಇದನ್ನ ಅವಲಂಬಿಸಿಕೊಂಡು ಸುಖ ಹೊಂದಬೇಕಂತ ಹೊಂಟೇನು, ಭೌತಿಕ ವಸ್ತುಗಳು ಅವಲಂಬನೆ ಮಾಡಿ ಯಾರು ಸುಖ ಹೊಂದ್ಯಾರ ಹೇಳಿ? ಏನ್ ಇನ್ನ ಮ್ಯಾಗರ ಎಚ್ಚರ ಆಗ್ರಿ. ನಾನು ಸುಖ ಶಾಂತಿಗೋಸ್ಕರವಾಗಿ ಭೌತಿಕ ವಸ್ತುಗಳು, ಯಾವ ವಸ್ತುಗಳು ಅವಲಂಬನೆ ಮಾಡುವ ಅವಶ್ಯಕತೆ, ಅವು ಇಲ್ಲೂಲೆ ನಮ್ಗೆ ಆರಾಮ ಇರಾಕ್ ಬರ್ತೈತಿ. ಜ್ಞಾನ ಮಾಡ್ಕೊಂಡೆ ಅಂದ್ರೆ ಏನ್ ಜಗತ್ತಿನ ಯಾವ ವಸ್ತುಗಳು ಬೈಕೆಗಳು ಉಂಟಾಗುವುದಿಲ್ಲ. ಏನ್ ಅಜ್ಞಾನದೊಳಗೆ ನೀ ಅದನ್ನು ಅವು ಬೇಕು ಇವು ಬೇಕಂತೀವಿ. ಜ್ಞಾನ ಇಲ್ಲದಕ್ಕೆ ಯಥಾರ್ಥ ನಿನ್ನ ಜ್ಞಾನ ನಿನಗೆ ಎಚ್ಚರ ಆತಂದ್ರೆ, ಆ ಅನುಭವ ನಿನಗೆ ಬಂತಂದ್ರೆ ಇವು ಅವಶ್ಯಕತೆ ಬರುದು ನಿನಗೆ. ಏನ್ ಜೀವನ್ ಮುಕ್ತರು ಅಂದ್ರೆ ಯಾರಿಗಂತಾರೆ? ಶರೀರ ಜೀವಂತ ಇರುವಾಗಲೇ ಅವರು ಜೀವಭಾವನ ನಾಶ ಮಾಡ್ಕೊಂಡಿರ್ತಾರೆ. ಜೀವನ್ ಮೃತನೇ ಜೀವನ್ ಮುಕ್ತ ಅಂತ. ಜೀವ ಭಾವನೆಯನ್ನ ತಪ್ಪು ತಿಳುವಳಿಕೆ, ತಾನಲ್ಲದನ್ನ ತಾನು ಅಂತ ತಿಳ್ಕೊಂಡದಕ್ಕೆ ಜೀವ ಅಂತಾರೆ. ಆ ನಾನ ಮಾಡವ, ನಾನ ಉಣ್ಣವ, ಕರ್ತೃತ್ವ ಭೋಕ್ತೃತ್ವ ಏನೈತಲ್ಲ, ನಾನ ಮಾಡವ ನಾನ ಉಣ್ಣವ ಅದಲ್ಲ. ನೀ ಮಾಡವನಲ್ಲ ಉಣ್ಣವಲ್ಲ, ನೀನ ಬೇರೆ ಅದ ಬೇರೆ. ಯಾವ್ದಾರ ಮಾಡಿದ್ದೈತಿ, ಯಾವ್ದಾರ ಉಂಡಿದ್ದೈತೆ. ಇದು ಸಂಬಂಧ ತಪ್ಪಿಸ್ಕೊಂಡೆ ಯಾವಿರ್ತಾನ ನಾವು ಜೀವನ್ ಮುಕ್ತ. ಏನ್ ಸಂಬಂಧ ಹಚ್ಕೊಂಡು ಒದ್ದಾಡ್ಲಿಕ್ಕೆ ನಾವು ನಾನ ಮಾಡೀನಿ, ಇದು ಅಹಂಕಾರ, ನಾನು ನನ್ನದು ಅನ್ನೋ ಅಹಂಕಾರ ಮಮಕಾರದೊಳಗೆ ಬಿದ್ದು ಒಳ್ಳೆಯಾಡ್ಲಿಕ್ಕೆ ಜೀವನ ಎಲ್ಲ ನಾವು ದುಃಖದಾಗ ಬಿದ್ದು ಒಳ್ಳೆಯಾಡ್ಲಿಕ್ಕೆ. ಏನ್ ಎಲ್ಲಿಯೋ ಅಹಂಕಾರ ಮಮಕಾರವನ್ನು ತ್ಯಾಗ ಮಾಡಿ ನನ್ನಲ್ಲಿ ಏನೂ ಇಲ್ಲ, ನಾ ಮಾಡುವಿಕೆ ನನ್ನಲ್ಲಿ ಇಲ್ಲ, ನಾನು ಅಮೃತ ಸ್ವರೂಪನ ನಾನದೇನೆ ಅಂತ ಯಾವಾಗಲೂ ಅದರ ಅನುಸಂಧಾನವಾಗಿರೋ ಅವ್ಗೆ ಯಾವ ಬಾಧೆನೂ ಆಗೋದಿಲ್ಲ. ಏನ್ ನೀ ಇಲ್ಲದನ್ನ ಆರೋಪ ಮಾಡ್ಕೊಂಡು ಬಾಧೆ ಪಡ್ಲಿಕ್ಕೆ. ಅಹಂಕಾರನ ತಾನು ಆತ್ಮನ ಅಹಂಕಾರ ಅನ್ನೋದನ್ನ ಅನ್ಯೋನ್ಯಾಧ್ಯಾಸ, ಇದಕ್ಕೆ ಹೃದಯ ಗ್ರಂಥಿ ಅಂತಾರೆ. ತನ್ನ ಗುಣಧರ್ಮ ಲಕ್ಷಣಗಳನ್ನು ಶರೀರದ ಮ್ಯಾಗ ಆರೋಪ ಮಾಡಿದಾನ, ಶರೀರದ ಗುಣಧರ್ಮ ಲಕ್ಷಣಗಳನ್ನ ತನ್ನ ಮ್ಯಾಗ ಆರೋಪ ಮಾಡ್ಕೊಂಡು, ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತ ಕರೀತಾರೆ. ನಿಷ್ಕಾಮ ತಪಸ್ಸೇನದ, ನಿಷ್ಕಾಮ ತಪಸ್ಸಿನಿಂದನ ಇದು ಜ್ಞಾನ ಆಗುತ್ತೆ. ಕಾಮ್ಯ ತಪಸ್ಸಿನಿಂದ ಇವೆಲ್ಲ ಇಚ್ಛಿತ ಫಲಗಳು ಸಿಗ್ತಾವು, ಶಾಪಾದಿ ಸಾಮಗ್ರಿ ಬರ್ತದ, ಸಾಮರ್ಥ್ಯ ಬರ್ತದ. ಏನ್ ಬೇಕಾದ ಕಾಮ್ಯ ತಪಸ್ಸಿನಿಂದ ಮಾಡ ಅದ್ರ ಬೆಣ್ಣ ಹತ್ತಿದ್ರು ಅದು ಅವಧಿ ಇರ್ತೈತಿ, ಅದು ಹೌದಿಲ್ಲ? ಅದು ಪುಣ್ಯ ತೀರಿದ ಮ್ಯಾಗ ಹೋಗಿ ಬಿಡ್ತೈತಿ, ಎಲ್ಲ ತಪಶಕ್ತಿ ಎಲ್ಲ ಹೋಗ್ಬಿಡ್ತದೆ. ಬೆಳೆಸ್ತಂಗೆ ಕಡಿಮೆ ಕಾವಿಲ್ಲ, ರೊಕ್ಕ ಕೈಯಾನು ಎಲ್ಲ ಹೋದ ಅಂದ್ರೆ ಏನ್ ಮಾಡೋದು? ಮತ್ತ ಅದಕ್ಕಾಗಿ ಖರ್ಚು ಗಳಿಸ್ಬೇಕಾಗತ್ತೆ. ಈ ಸಿದ್ಧಿ ನಮ್ಗೆ ಆಗ್ಬೇಕಾತಂದ್ರೆ, ಅದು ಸಿದ್ಧಿಸ್ಬೇಕಾದ್ರೆ ಅದಕ್ಕೆ ಶಕ್ತಿ ಬರ್ಬೇಕಾತಂದ್ರೆ ಮಾಡ್ತಾರಲ್ಲ, ಗ್ರಹ ಹಿಡ್ದಾಗ ನೀರ ನಿಂತ ಪುರಶ್ಚರಣ ಮಾಡ್ತಿರ್ತಾರೆ, ಮಂತ್ರ ಪುರಶ್ಚರಣ ಅಂದಾಗ ಅದಕ್ಕೆ ಪವರ್ ಬರ್ತೈತಿ. ಏನ್ ನೀರಾಗ ಗ್ರಹಣ ಹಿಡ್ದಾಗ ಇವರೆಲ್ಲ ಸಿದ್ಧಿ ಮಾಡವ್ರೆಲ್ಲ ಮತ್ತ ಅವನು ಮಂತ್ರ ಪುರಶ್ಚರಣ ಮಾಡಿ ಮತ್ತ ಪವರ್ ಮತ್ತ ಅವನು ಬಳಸಿದಂದ್ರೆ ಮತ್ತೆ ಕಡಿಮೆ ಮಾಡ್ತಾರಿಲ್ಲ. ಗಂಗೆನಾರ್ ಕರ್ಕೊಂಡು ಹೋಗಿದ್ರಲ್ಲ, ಬಾವ್ಯಾನಿಂದ್ರ ಅವ್ರ ಮ್ಯಾಗ ಇವ್ರು ಮ್ಯಾಗ ಕುಂಡ್ರವ್ರು, ಅವ್ರ ಮಂತ್ರ ಇದನ್ನ ಮಾಡೋ ಮಟ್ಟ ಇವ್ರು ನೋಡ್ಕೊಂತ ಕುಂದ್ರು. ಏನೋ ಇರ್ಲಿ ಸೇಫ್ಟಿಗೆ ಅಂತ ಕರ್ಕೊಂಡು ಹೋಗಿದ್ರು ಅವರು. ನೀರಾಗ ಇಳಿದ ಮಂತ್ರ ಪಠನ ಮಾಡೋದು, ಪುರಶ್ಚರಣ ಮಾಡೋದು, ಮಂತ್ರ ಪುರಶ್ಚರಣ ಅವನ್ನೆಲ್ಲ ಅವು ಸಿದ್ಧಿಸ್ತಾವಂತ. ಎಷ್ಟು ಮಾಡಿರೋ ಅವು ಉಳಿದಿಲ್ಲ ಅಲ್ರಿ. ಈ ಜ್ಞಾನ ಮಾಡ್ಕೊಂಡಿದ್ದೆ ಅಂದ್ರೆ ಹೆಂಗಾಕಿತ್ತು? ಸುಳ್ಳ ಅದ್ರಾಗ ವ್ಯರ್ಥ ಕಾಲ ಕಳೆದಿಲ್ಲ. ಏನ್
ಸುಮ್ಮನೆ ಶಬ್ದ ಜಾಲದಲ್ಲಿ ಬೀಳುವ ಬದಲಾಗಿ ಅನುಭವದ ಕಡೆ ಲಕ್ಷ್ಯ ಕೊಡು. ಸ್ವಲ್ಪ ಮೌನದಿಂದ ತಿಳ್ಕೊಳಕ್ ಬರ್ತೈತಿದ್ರೆ ಬಹಳ ಶಬ್ದ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಹಾ, ಅಂತ ಖಾರ ರೊಟ್ಟಿ ತಿಂದು ಹೊಟ್ಟಿ ಉರ್ಸುವುದು ಎದಕ್ ಬೇಕಾಗೈತಿ? ಹಾ, ಸ್ವಲ್ಪ ಮೌನದಿಂದ ಇದನ್ನ ತಿಳ್ಕೊಂಡು ಉಳ್ಕೊಳಿಕ್ ಬರ್ತೈತಿ. ಬಾಳ್ ಮಾತಾಡ್ತಾನಂದ್ರೆ ಅವಾಗ ತಿಳಿದಿಲ್ಲ. ಅವಂಗ ಮಾತಿನ ಜ್ಞಾನ ಅಲ್ಲ. ಎಲ್ಲಾ ಕೈ ಬಿಟ್ಟು ಅನುಭವ ಮಾಡ್ಕೋಬೇಕಾಗೈತಿ. ಅನುಭವಿಸಿದಾಗ ಇದು ತಿಳಿದೈತಿ. ಅನುಭವದ ಕಡೆ ಲಕ್ಷ ಕೊಡದ ಹೊರತ ಸುಳ್ಳ ನೀವು ವ್ಯರ್ಥ ಕಾಲ ಕಳಿತೀರಿ ನೋಡ್ರಿ. ಶರೀರ ಉಪಾಧಿಗಳಲ್ಲಿ ಅನೇಕ ಕರ್ಮಗಳನ್ನು ಮಾಡ್ಕೋತ ಕಾಲ ಕಳೆದೆ ಅಂದ್ರೆ ಸ್ವರೂಪದ ಪ್ರಾಪ್ತಿ ಎಂದೂ ಆಗುದಿಲ್ಲ. ಕಾಮ್ಯ ಸಿದ್ಧಿಗಳನ್ನು ಪಡೆದೆ ಅಂದ್ರೆ ಅಹಂಕಾರ ಬಂದ್ಬಿಡ್ತೈತಿ ನಿನಗೆ. ನನ್ನಂಗ ಯಾವ ಮಾಡವ, ನಾನ ಎಲ್ಲಾ ಇದನ್ನ ಮಾಡೇನಿ ಅನ್ನೋದು ಅಹಂಕಾರ ಬಂದ್ಬಿಡ್ತೈತಿ ನನಗ. ಏನಾರ ಸಿದ್ಧಿ ವಶ ಆತಂದ್ರ ಅವಾಗ ಅಹಂಕಾರ ಬಂದ್ಬಿಡ್ತೈತಿ. ಜನ ಎಲ್ಲ ಬಾಳ್ ಹೊಗಳಕತ್ತಿದ್ ಬಂದ್ಬಿಡ್ತೈತಿ ತಡೆಯಲ್ಕ ಅವಾಗ. ಒಬ್ಬ ವಜ್ರಕಾಯದ ಸಿದ್ಧಿ ಅಲ್ಲಂ ಪ್ರಭುಗಳಿದ್ದಾಗ ಸುತ್ತು ಕಡೆ ಎಲ್ಲ ಇಂಥವದಾನ್ರಿ ಅಂತ ಅಲ್ಲಂ ಪ್ರಭುಗಳಿಗೆ ಹೇಳ್ತಿದ್ರ. ನೋಡುನ್ ತಡಿ ಅವ ಎಂಥವದನ್ನ ನೋಡ್ಬೇಕಂತ ಅವ್ರು ಹೋಗ್ಯಾರ. ಅವ ಕತ್ತಿಗಳನ್ನು ಮಾಡಿಸಿಡ್ತಿದ್ರಂತ. ವಜ್ರಕಾಯ ಸಿದ್ಧಿ ಯಾರ ಕತ್ತಿಲೆ ಹೊಡೆದ್ರೆ ಕತ್ತಿ ಮುರಿದು ಹೋಗ್ಬೇಕ ಹೊರತು ಶರೀರಕ್ಕೆ ಏನು ಆಗುವಂಗಿಲ್ಲ. ಹಂಗ ಹೊಡೆಸ್ ಬಂದು ನೋಡಿ ನಾನು ಹೆಂಗೈತಿ ನಂದಂತ ಅಹಂಕಾರ ಬಂದ್ಬಿಟ್ಟಿತ್ತು. ಅದನ್ನೆಲ್ಲ ನೋಡಿದ್ರು ಅವರು. ಅದನ್ನ ನೋಡಿ ಅಹಂಕಾರ ಇವನು ದಾರಿ ತರ್ಬೇಕಂತೇಳಿ ಏನೋ ಕರುಣಾ ದೃಷ್ಟಿಯಿಂದ ಅವರು ಅವನ ಭೇಟಿ ಆಗಕ್ಕೆ ಹೋದಾಗಲೇ ಅವಾಗ ಕತ್ತಿ ಕೊಟ್ಟಾರ ಅಲ್ಲಂ ಪ್ರಭುಗಳಿಗೆ. ಹೊಡಿ ಅಂದ್ರ ಹೊಡೆದ್ಕೂಲೆ ಕತ್ತಿ ಮುರಿದು ಹೋಗೈತಿ. ನಗಾಕತ್ತ ನೋಡಿ ಹೆಂಗೈತಿ. ಅವಾಗ ಇನ್ನೊಂದು ಕತ್ತಿ ತಗೋ ಹಿಡ್ಕೊ ನೀನ ಹೊಡಿ ನನ್ನ ಅಂದ್ರಂತವ್ರು. ಒಂದ ಕಡ್ತಕ್ಕ ಹರ್ತದ ಕತ್ತಿದಾಗ ನಾವ್ ಅಂತದನ್ನೆಲ್ಲ ಮಾಡೋದಿಲ್ಲ ಅಂದ್ರೆ ಹೊಡೆದ್ ನೋಡ ನಿನ್ನ ಇದನ್ನ ಪವರ್ ತೋರ್ಸು ನೋಡು ನಂದ್ ಹೆಂಗೈತಿ ನೋಡ. ಹೊಡೆದಾಕತ್ರ ಹೆಂಗ ಕತ್ತಿ ಗಾಳಿಯಾಗ ಹೋಗುದು ಆ ಶರೀರ ಇದ್ದಂಗ ಇರುದು. ಅವ್ ಸಾಕಾಗಿ ಕೈ ಬಿಟ್ಟಂತ. ಅಯ್ಯೋ ನನಗಿಂತ ಹೆಚ್ಚಿಂದ ಇದು ಅಂತ. ಇದನ್ನ ಮಾಡ್ಕೊಂತ ಕುಂದ್ರಾಕ ಹೋಗಬೇಡ, ವ್ಯರ್ಥ ಅದು, ಬಿಡದನ್ನ ಹುಚ್ಚತನ ಅಂತ. ಅವಾಗ ಹುಚ್ಚು ಬಿಡಿಸಿದ್ರಂತ. ಜ್ಞಾನ ಮಾಡ್ಕೊ. ಅವ್ ಸಿದ್ಧಿಗಳು ತಗೊಂಡು ಏನ್ ಮಾಡ ವ್ಯರ್ಥ ಹೌದಿಲ್ಲ. ಅದಕ್ಕಿಂತ ಹೆಚ್ಚಿನ ಸಿದ್ಧಿ ಬಂದಾವ ಅಂದ್ಕೂಲೆ ನಿಂದೇನು ನಡೀದಿಲ್ಲ. ನಂದೇನು ನಡೀದಿಲ್ಪ ಇನ್ನೊಂದು. ನಂದ ಶ್ರೇಷ್ಠ ಅಂತ ನೀ ತಿಳ್ಕೊಂಡ್ ಕುಂತೀನಿ. ನಾನ್ ಸಾವುಕಾರಿಗೇನು ಬಲ, ನಿನಕ ಹೆಚ್ಚಿನ ಸಾವುಕಾರ ಬಂದಂದ್ರ ನೀ ಮೂಲಿ ಸಾವುಕಾರ ಹೋಗು ಅಂತ ನಾವು ಹೋದಿಲ್ಲ. ಏನ್ ಮಾಡವ್ ನೀನು? ಹಂಗೆಲ್ಲ ಸಿದ್ಧಿಗಳೆಲ್ಲ ಏನ್ ಮಾಡವಲ್ಲ, ದಾರಿ ತಪ್ಪಿಸ್ತಾವಲ್ಲ. ಅದ್ರ ಆಶೆ ಇಟ್ಕೊಂಡು ನೀ ಅದ್ರಾಗ ತೊಡಗಕ್ ಹೋಗ್ಬೇಡ. ಎಲ್ಲಾ ಸಿದ್ಧಿಗಳನ್ನ ಕಡೆಗಣಿಸಿ ನಿಂತಾಗ ಜ್ಞಾನೋದಯ ನಿನಗೆ. ತನ್ನಲ್ಲಿ ತಾನು ಪೂರ್ಣ ನೆಲೆಯಾಗಿ ನಿಲ್ಲುವವರೆಗೂ ತಮಗೆ ತೃಪ್ತಿ ಇಲ್ಲ. ಇಹಪರದ ವಿದ್ಯೆಗಳನ್ನು ಕಲ್ತೇನಂದ್ರೂ ಸುಧಾ ನಿನಗೆ ಸುಖ ಎಂದೂ ಸಿಗುವುದಿಲ್ಲ. ಎಷ್ಟು ವಿದ್ಯೆಗಳು, 14 ವಿದ್ಯೆಗಳು, 64 ಕಲೆಗಳಲ್ಲಿ ನಾನು ಪಾರಂಗತ ಆಗೇನಪ್ಪ ಅಂದ್ರೂ ಕೂಡ ನಿನಗೆ ಸ್ವರೂಪ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಹಿಂಗದೆ ಅನಿವಾರ್ಯ ಸಿದ್ಧಿಗಳನ್ನು ಬಂದು ಪೇರ್ಮೆ ಲೋಕ ಡಂಗುರ ಮೆಣಿಸಿ ತನ್ನ ಬಗೆ ನಾರೈದರೆ ಇರದಯ್ಯ ಸುಖ ಇರೋದು ಅಂತ. ಹೌದು, ನೀ ಯಾರು ನಿನಗೆ ಗೊತ್ತಿಲ್ಲ. ನೀನು ಎಲ್ಲಾ ಸಿದ್ಧಿಗಳನ್ನು ಪಡೆದು ಎಲ್ಲಾ ವಿದ್ಯೆಗಳನ್ನು ಕಲ್ತೆ ನಾನು. ಅದರಿಂದ ನಿನಗೆ ಏನ್ ಲಾಭ ಆಯ್ತು? ಲಾಭ ಎದರೊಳಗದ ಅನ್ನೋದನ್ನು ವಿವೇಕಪೂರ್ವಕವಾಗಿ ನಿಶ್ಚಯ ಮಾಡ್ಕೋ. ಈಗ ಮನುಷ್ಯನ ಜನ್ಮದೊಳಗೆ ಇದನ್ನ ಖಾತ್ರಿ ಮಾಡ್ಕೊಳಿಕ್ ಬರ್ತೈತಿ. ವಿವೇಕದ ಸನ್ನೆ ಬೆರೆಸಿ ನೋಡು. ತನ್ನ ಬಿಟ್ಟುಕೊಟ್ಟು ಮತ್ತೇನಾರ ಆಗೇನಿ ಅಂತಾರಲ್ಲ, ಅದೆಲ್ಲ ಅವಿವೇಕದೊಳಗಿಂದ. ಅದು ಏನಾರ ಆಗುದೆಲ್ಲ ಅದು ಹೋಗುದಾಗಿ ಏನ್ ಮಾಡವ? ನಾ ರಾಜ ಆಗೇನಿ, ನಾನು ಮಂತ್ರಿ ಆಗೇನಿ, 2 ದಿನ ಆಗವ. ನೀನು ಆಗುದೆಲ್ಲ ಅದು ಹೋಗುದನಲ್ಲ. ಈ ತೋರಿಕೆ ಒಳಗ ಏನಾರ ಆಗುದು. ನೀನು ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ಏನು ಆಗಿಲ್ಲ ನಿನ್ನ ಇರುವಿನಲ್ಲಿ ಅನ್ನೋದು ಅನುಭವ ಗೊತ್ತೈತಿ. ಈ ತೋರಿಕೆ ದಶೆಯಿಂದ ಶೋಕ ಮೋಹ ಮಾಡಕ್ ಹೋಗ್ಬಾರ್ದು. ಶೋಕ ಮೋಹ ಮಾಡ್ತೀಯ ಅಂತಂದ್ರೆ ನಿನಗೆ ಇನ್ನ ಜ್ಞಾನ ಆಗಿಲ್ಲ ಅಂತ.
ವಿವೇಕ ಉದಯ ಆಗಿಲ್ಲ ನಿನಗಂತ. ಏನ್ ಶಾನ್ಯರಾದವರು ಈ ತೋರ್ಕಿ ದಶಿಂದ ಶೋಕ ಮೋಹ ಮಾಡಕ್ ಹೋಗುದಿಲ್ಲ. ಮಾಯಾ ಮೋಹದ ವಿಚಾರ ಮಾಡ್ಲಿಕ್ಕೆ ಆಸ್ಪದ ಕೊಡುದಿಲ್ಲ. ಅದು ಅಸದ್ವಸ್ತು ಎಂದು ಸದ್ರೂಪ ಆಗಿ ಉಳಿದಿಲ್ಲ. ಸದ್ರೂಪ ಎಂದು ಅಸದ್ವಸ್ತು ಆಗುದಿಲ್ಲ. ಏನ್ ನೀ ಏನಾರ ಆಗಮಲ್ಲ. ಏನ್ ಆಗುದು ಹೋಗುದು ನಿನ್ನ ಸ್ವರೂಪ ಅಲ್ಲ. ಏನೂ ಆಗದೆ ಇದಕ್ಕಿದ್ದಂಗಿದ್ದದ್ದು ನಿನ್ನ ಸ್ವರೂಪ. ಈ ತೋರ್ಕಿ ಒಳಗೆ ನಿನ್ನ ಹಿರಿತನ ಏನು ಇಲ್ಲ. ಏನು ಮಾಡೋ ಕೆಲಸ ಇಲ್ಲ. ನೀನು ತೋರ್ಕಿ ವಸ್ತು ಇದಕ್ಕಿದ್ದಂಗೆ ಇರುವುದಿಲ್ಲ. ವಿಕಾರ ಆಗಿ ನಾಶ ಆಗಿ ಹೋಗುದಿಲ್ಲ. ವಿಕಾರ ಆಗದೆ ಇದ್ದದ್ದು ಯಾವ್ದೈತಿ ಅದ ನಿನ್ನ ಸ್ವರೂಪ. ವಿಕಾರ ಆಗದಂಗ ಮಾಡ್ಕೊಳಕ್ ಬರ್ತೇನೆ. ಶರೀರ ವಿಕಾರಗಳನ್ನ ವಿಕಾರ ಆಗದಂಗ ಇಟ್ಕೊಳಕ್ ಆಕೈತೇನೆ. ಶರೀರ ರೋಗ ಕಳ್ಕೊಳಕ್ ಆಕೈತೇನೆ. ಡಾಕ್ಟರ್ ಎಲ್ಲ ರೋಗ ಔಷಧ ಕಂಡು ಹಿಡಿದಿರ್ತಾನೆ. ತನ್ನ ರೋಗನ ತಾನು ಕಳ್ಕೊಳಕ್ ಆಗೋಲ್ಲ. ಏನ್ ತಾನು ರೋಗದಾಗ ಬಿದ್ದು ಓಡಾಡ್ತೈತೆ. ಡಾಕ್ಟರ್ ರೋಗ ಇರುದಿಲ್ಲ. ಶರೀರಕ್ಕೆಲ್ಲ ಶರೀರಕ್ಕೆ ರೋಗ ಇರುವ ನಾವು. ಶರೀರ ಎಲ್ಲಿದೆ ನೋಡು ಅಲ್ಲಿ ತನಕ ಅಲ್ಲಿ ಅದು ಇರೋ ಮಟ್ಟ ಸಂಕಟ ಇರುವುದನ್ನ ನೋಡು. ನಾವು ಏನು ಯೋಜನೆ ಮಾಡಿದ್ರು ಶರೀರ ಹಿಂಗ ಇಟ್ಕೊಂಡು ಕೆಡದಂಗ ಇಟ್ಕೊಂಡು ಸುಖ ಹೊಂದ್ಬೇಕನ್ನು ಹುಚ್ಚು ಪ್ರಯತ್ನ ನಡೆಸೇವಿ. ಸಾಧ್ಯ ಆಗ್ಬೋದನ್ರಿ? ತಿಳಿದವರು ಪಂಡಿತರಾದಂಥವ್ರು ಶರೀರದ ಬಗ್ಗೆ ಶೋಕ ಮೋಹಾದಿಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಏನ್ ಅದು ಎಂದಿದ್ರು ಕೆಟ್ಟ ಹೋಗುದನ್ನ ಬಿಡ. ಈ ಕೆಟ್ಟ ಹೋಗುವಂತ ಶರೀರದ ಮ್ಯಾಗಿನ ವ್ಯಾಮೋಹ ತೆಗೆದು ಹೋಗಿರ್ತಾರೆ. ಏನ್ ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಅವಿವೇಕದೊಳಗಿನ ವಿದ್ಯೆ ಅದಲ್ಲ. ಏನ್ ಅಲ್ಲೆಲ್ಲಿ ಸಿಗ್ಬೇಕು ವಿವೇಕ ಅನ್ನುವಂಥದ್ದು? ಯಾವಾಗ ಜಾಗೃತ ಆಗ್ಬೇಕು ನೀವು? ಬುದ್ಧಿಯು ಆತ್ಮನೊಡನೆ ಸಂಯೋಗ ಹೊಂದಿದಾಗ ಆವಾಗ ಇಂದ್ರಿಯ ಮತ್ತು ಮನಸ್ಸಿನಿಂದ ಮಾಡಲ್ಪಟ್ಟಂತ ಕರ್ಮಗಳೇನದಾವ ಪರಿಶುದ್ಧವಾಗಿರ್ತಾವ. ಸಮಾಧಿ ಹೊಂದಿ ಉತ್ಥಾನ ಆಗಿ ಏನು ಬಂದ ಏನು ಮಾಡ್ತಾನಲ್ಲ ಅವು ಜಗತ್ತಿನ ಕಲ್ಯಾಣ ಏನ್ ಮಾಡಿದ್ರು ಕಲ್ಯಾಣ ಪರಿಶುದ್ಧವಾದಂತಹದ್ದು ಇರ್ತಾವ. ಏನ್ ಅವು ಬಂಧನಕ್ಕೆ ಹಾಕೋದಿಲ್ಲ. ಆತ್ಮ ನಿಷ್ಕ್ರಿಯ ಇದ್ದಾನೆ. ಆದ ಕಾರಣ ಬುದ್ಧಿಯು ಆತ್ಮನೊಡನೆ ಸಂಪರ್ಕ ಹೊಂದಿದಾಗ ಬುದ್ಧಿ ನಿಷ್ಕ್ರಿಯ ಆಗಿಬಿಡ್ತದೆ. ಬುದ್ಧಿ ಆತ್ಮನ ಕಡೆಗೆ ಹೊಳೆದಾಗ ಮಾತ್ರ ಆನಂದದ ಅನುಭವ ನಮಗಾಕೈತಿ. ಒಮ್ಮೆ ಆನಂದದ ಸವಿ ಹತ್ತಿ ಅಂದ್ರೆ ಪುನಃ ಪುನಃ ಅದನ್ನ ಹೊಂದಬೇಕಂತ ಅನಿಸ್ತದೆ. ಇಂದ್ರಿಯ ಮತ್ತು ಮನಸ್ಸಿನಿಂದ ಬುದ್ಧಿಯು ಅಗಲಿ ಅನಾಸಕ್ತಿಯನ್ನು ಹೊಂದಬೇಕಾದ್ರೆ ದೀರ್ಘಾವಧಿ ಹಿಡಿತದೆ ನೋಡಿ. ಏನ್ ಅನಾಸಕ್ತಿ ವೈರಾಗ್ಯ ನಮ್ಮಲ್ಲಿ ದೃಢಪಡಬೇಕಾದ ವಿಷಯದಿಂದ ತೋರಿದಂತ ಆನಂದ ಏನದ ಸಾಕಷ್ಟು ದುಃಖ ದುಮ್ಮಾನದಿಂದ ಸುತ್ತೂರಿಲ್ಪಟ್ಟದ. ಜಗತ್ತೆಲ್ಲ ಇದು ಲೊಳ್ಳ ಲೊಟ್ಟಿ, ಏನೂ ಲಾಭ ಇಲ್ಲದ್ರಾಗ. ತನ್ನೊಳಗ ತಾನು ಆನಂದವನ್ನು ಕಂಡುಕೊಂಡಂತವ್ರು ವಿಶೇಷಕ್ಕಾಗಿ ಬಾಯಿ ತಕೊಂಡು ಕೊಂಡುವುದಿಲ್ಲ. ಅವರು ಆನಂದ ಯಾವ ಇಂದ್ರಿಯಗಳಿಗೂ ಗೋಚರ ಆಗುವುದಿಲ್ಲ. ಮನಸ್ಸನ್ನು ಚೆನ್ನಾಗಿ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಿಸಿ ಅನ್ಯ ಏನು ಆಲೋಚನೆ ಮಾಡ್ದಂಗಿರಕಲಿ. ಏನ್ ಸ್ವಲ್ಪ ಯಾಕಾಗಲ್ದಕ್ಕೆ ನಿನ್ನ ಇರುವಿನ ಕಡೆ ಲಕ್ಷ ಕೊಟ್ಟು ನೋಡ್ಕೋ, ಎಂತ ಲಾಭ ಐತೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಸ್ವಲ್ಪ ಆದ್ರೂ ಇದ್ರ ಚಿಂತನದ ತೊಡಗಿದ್ರೆ ಎಷ್ಟೋ ಭಯ ನಿನ್ನ ಕಡಿಮೆ ಕವು. ಏನ್ ಮಠದ ಸಾಮಾನ ಕಾಯಾಕ ಬಂದು ಕತ್ಕೊಂಡಂತ ಮಠಕ್ಕೆಂದಾರ ಸಾಮಾನು ಇರ್ತಾವನ್ರಿ. ವಿಷಯ ಸಂಗ್ರಹ ಮಾಡ್ಕೊಂಡು ಮಠ ಅಂದ್ರೆ ಶಾಶ್ವತವಾದಂತಹ ಸುಖದ ಸ್ಥಿತಿ. ಅದು ಮಠ ಅಂದ್ರೆ ಕಟ್ಟಡ ಅಲ್ಲ. ನಾವು ತಿಳ್ಕೊಂಡೇವು ಮಠ ಅಂದ್ರೆ ಇದು ಅಂತ. ಮಠಕ್ಕೆ ಹೋಗೋಣ ಅಂತಂದ್ರೆ ಕಟ್ಟಡಕ್ಕೆ ಹೋಗೋದಲ್ಲ. ಮಠ ಅಂದ್ರೆ ಶಾಶ್ವತವಾದದ್ದು ಯಾವ್ದೈತೆ ಅದ್ರ ಕಡೆ ಲಕ್ಷ್ಯ ಅಲ್ಲಿ ಮನಸ್ಸನ್ನ ನಿಲ್ಲಿಸೋದು ಮಠದಾಗಿರುವುದು ಅಂದ್ರೆ.
ಆ ಹಿರಿವಿನ ಕಡೆ ಎಲ್ಲ ಕೊಟ್ಟು ಇರೋ ಪುಣ್ಯಾತ್ಮರು ಎಲ್ಲಿದಾರೋ ಏನೋ, ಎಲ್ಲೋ ಒಬ್ರು ಸಿಗ್ತಾರ ನಾವು. ಬರೇ ತೋರ್ಕಿ ಕಡೆನ ಲಕ್ಷ. ಇದು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು ನಾವು. ಇದ ಅನುಗ್ರಹ ಆಶೀರ್ವಾದ ಆಗ್ಲಿ ನಮಗೆ, ಇವು ಹಿಂಗೆ ಇರ್ಲಿ, ಕೆಡಬಾರ್ದು ಇವು. ಆಕೈತೇನ್ರಿ ಅದನ್ನ ಮಾಡಿರ ಆಕೈತಿ? ಯಾವ ಮಹಾತ್ಮ ಮಾಡಿರಿ ಇವು ಕೆಡದಂಗೆ ಇಟ್ಕೊಳಕ್ ಆಕೈತಿ ಹೇಳ್ರಿ? ಶರೀರ ಸಾಯದಂಗೆ ಮಾಡ್ಕೊಳಕ್ ಆಕೈತೇನೆ? ವಿಕಾರಾಗಿ ನಾಶ ಆಗುವ ಅವ್ದು ಧರ್ಮ ಅದು. ಏನ್ ಅವ್ ಆಗಬೇಕು, ಅವ್ ಸಾಯಬೇಕ ಅಂದಾಗ ಇದು ಎಲ್ಲ ವ್ಯವಹಾರ ನಡೆದಿರ್ತೈತಿ. ಇವು ಸಾಯಲಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಕೈತಿ ನೋಡ್ರಿ. ಯಾಕ್ರೆ ಹೆಂಗ ಇದ್ದು ಬಿಟ್ಟಿದ್ರೆ ನಿನಗೆ ಜಗನ ಸಿಗ್ತಿದ್ದಿಲ್ಲ ಇಲ್ಲಿ, ಹೌದಿಲ್ಲ? ಇದು ಭೂಮಿ ಸಾಲ್ತಿದ್ದಿಲ್ಲ ನಿನಗೆ, ಹೌದಿಲ್ಲ? ಹಂಗ ಇದ್ದು ಬಿಟ್ಟಿದ್ರು ಅವೆಲ್ಲ ಸಾಯದಂಗೆ ಇಟ್ಕೊಳಕೈತಿ. ಸಾಯ್ಬೇಕವು, ಮತ್ತಿದು ವ್ಯವಹಾರ ನಡೀತೈತಿ. ಏನ್ ಜಗತ್ತಿನ ವ್ಯವಹಾರ ನಡಿಬೇಕಾತಂದ್ರೆ ಎಲ್ಲ ಹುಟ್ಟು ಸಾವುಗಳಿಗೆ ಒಳಪಡ್ಬೇಕು. ಏನ್ ಬರೀ ಪೆನ್ಷನ್ ಆಗ್ಲಿಲ್ಲ ಅಂತಂದ್ರೆ ಉಳ್ಕಿದವ್ರು ನೌಕರಿ ಮಾಡೋದು ಹಂಗ? ಯಾಕ್ರಿ ಎಲ್ಲಾರು ನಾವು ಅವ್ರು ಹಂಗ ಸಾಯಿ ಮುಠ ಮಾಡುದು ಅಂತಂದ್ರೆ ಉಳ್ಕಿದವ್ರು ನೌಕರಿ ಮಾಡುದು ಹೆಂಗ? ಹಂಗ ವ್ಯವಹಾರ ಜಗತ್ತಿನ ಆಟ ಎಲ್ಲ ಹದಿಗೆಟ್ಟು ಹೋಗೈತಿ ಸಾಯ್ಲಿಲ್ಲ ಅಂದ್ರೆ. ಕಾಲಕ್ಕೆ ಅವಧಿ ಮುಗಿದು ಹೊಂಟಾವಂತ ನಡೆದತ್ತಿದ ವ್ಯವಸ್ಥಿತವಾಗಿ, ಹೌದಿಲ್ಲ? ಕರ್ಮ ಸಿದ್ಧಾಂತ ಅವಧಿ ಮುಗಿತ ಅಂದ್ರೆ ಹೋಗುದು ನಾವು. ಏನ್ ಒಲ್ಲೆ ಅಂದ್ರು ಕೇಳೋದಿಲ್ಲ. ಕರ್ಮ ಫಲಕ್ಕಾಗಿ ಎಂದೂ ಆಶೆಯನ್ನು ಮಾಡಕ್ ಹೋಗಬೇಡ. ಯಾವುದೇ ಕರ್ಮದ ಫಲ ಅದು ಅನಿತ್ಯದ ಮತ್ತು ದುಃಖವನ್ನು ಕೊಡ್ತದೆ. ಅದರ ಬಗ್ಗೆ ಉದಾಸೀನತೆಯನ್ನು ನಿಷ್ಕ್ರಿಯವಾದಂತ ಇರುವಿನಲ್ಲಿ ಸಮರಸ ಆದಾಗ ನಿಷ್ಕ್ರಿಯ ಆಕೈತಿ. ಅಲ್ಲಿವರೆಗೆ ಕರ್ಮದ ತಾಕಲಾಟ ಇರುವುದನ್ನು ನೋಡಿ. ಮನಸ್ಸು ಮತ್ತು ಇಂದ್ರಿಯಗಳೊಡನೆ ಬುದ್ಧಿಯು ಸಂಪರ್ಕ ಇರುವವರೆಗೂ ಬುದ್ಧಿಯು ನಿಷ್ಕ್ರಿಯವಾಗಲಾರದು. ಯಾವುದೇ ಆಶೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡುವುದಲ್ಲ ಮತ್ತು ಯಾವುದೇ ಹೆದರಿಕೆಯಿಂದ ಕರ್ಮವನ್ನು ಬಿಡುವುದಲ್ಲ. ಶಾಂತಿ ಸಮಾಧಾನ ಅಂದ್ರೆ ಅದು ಆಲಸ್ಯತನ ಅಲ್ಲ, ಹರಾಮ್ ಅಲ್ಲ ಅದು. ಆಲಸ್ಯತನ ಹರಾಮ್. ಕೆಲವರು ಹರಾಮ್ ಹೈ, ಆರಾಮ ಹರಾಮ್ ಅಲ್ಲ, ಆಲಸ್ಯತನ ಆರಾಮ. ಏನ್ ಆರಾಮ್ ಇರೋವಷ್ಟು ಉದ್ಯೋಗಿನ ಯಾವನು ಇಲ್ಲ ಜಗತ್ತಿನೊಳಗೆ. ಎಡಬಿಡದೆ ಅದರ ಅಭ್ಯಾಸದಾಗಿರ್ತಾನ ಯಾವಾಗ. ಏನ್ ನೂರಾರು ದೃಷ್ಟಿಯೊಳಗೆ ಅವ್ ಏನು ಮಾಡೋದಿಲ್ಲ ಅನ್ನೋರು ಅವ್ನು ಇರ್ತಾನ. ಅವನ ವೃತ್ತಿ ಮಾತ್ರ ಸ್ವಲ್ಪ ಬಿಡುವಿಲ್ಲದ ಒಳಗ ಆಂತರಿಕವಾಗಿ ಇರುವಿನ ಅನುಸಂಧಾನ ಮಾಡ್ತಿರ್ತಾರೆ. ಏನ್ ಜಾಗ್ರ ಸ್ವಪ್ನ ಸುಪ್ತಿ ಈ ಯಾವ ಅವಸ್ಥೆಗಳಲ್ಲಿಯೂ ನನಗೆ ಕರ್ಮ ಇರುವುದಿಲ್ಲ. ಹೌದು, ಎಚ್ಚರಿಕೆಯಾಗೂ ಮಾಡೋ ಅವಶ್ಯಕತೆ ಇಲ್ಲ, ಕನಸಿನಾಗೂ ಇಲ್ಲ, ನಿದ್ದೆಯೊಳಗೂ ಇಲ್ಲ. ಎಲ್ಲ ಶಾಸ್ತ್ರಗಳಿಗಿಂತಲೂ ವೇದಾಂತ ಶಾಸ್ತ್ರ ಕೇಳಾಕ ಬಹಳ ಹಗರ್ ಇದೆ. ಆದ್ರೆ ಅದನ್ನು ಹೊಂದುದು ಮಾತ್ರ ಹಗರ ಬಗರ ಕೆಲಸ ಅಲ್ಲ. ಏನ್ ಸಾಮಾನ್ಯ ಜನರ ಕೆಲಸ ಅಲ್ಲ. ಏನ್ ತನ್ನ ಕಟ್ಟ ಕಡೆಯ ಬುದ್ಧಿಯೋಗವನ್ನು ಮುಟ್ಟುವವರೆಗೆ ಸಾಧಕನು ಅತೀ ಜಾಗರೂಕನಾಗಿರ್ಬೇಕಾಗತ್ತೆ. ಬಹಳ ಎಚ್ಚರದಿಂದ ಇರ್ಬೇಕಾಗತ್ತೆ. ಎಚ್ಚರ ತಪ್ಪಿ ಅಂದ್ರೆ ಮತ್ತೆ ಅಜ್ಞಾನದೊಳಗೆ ಬೀಳುತ್ತೆ. ಯಾವ್ದ ವಿಲೋಭನೆಗಳಿಗೆ ಒಳಗಾದೆ ಅಂದ್ರೆ ಸಿಕ್ಕಿತು ಸಿಗಾಕಿಲ್ಲೋ ಅಂತ ಹೇಳಿ ಅದಕ್ಕೆ ಆಧಾರ ಸಾಕು ನನಗಂತ ನಿತ್ಯ ಅಂದ್ರೆ ಅಷ್ಟೇ ಸ್ಥಗಿತ ಆಗಿಬಿಡ್ತದೆ. ಯೋಗ ಸಾಧನ ಅಂದ್ರೆ ಬಂದಾಗ್ಬಿಡ್ತದೆ. ಯೋಗ ಭ್ರಷ್ಟವ. ಏನ್
ನಿರಂತರ ಅಭ್ಯಾಸವನ್ನು ಕೈಕೋಬೇಕಾಗೈತಿ ನಾವು ಹಗಲಿರುಳೆನ್ನದೇ ಇದು. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇದು ನಮ್ಗೆ ಅನುಭವ ಹೋಗ್ತೈತಿ. ಶ್ರವಣ ಆದ್ಮ್ಯಾಗ ಮನನ, ಮನನ ಆದ್ಮ್ಯಾಗ ನಿಧಿಧ್ಯಾಸನ, ನಿಧಿಧ್ಯಾಸನ ಪರಿಪಕ್ವ ಆದಾಗ ಜ್ಞಾನ ಸಮಾಧಿ ಹೊಂದಲಿಕ್ಕೆ ಬರ್ತದೆ. ನಮ್ಮ ಮನಸ್ಸು ಕಣ್ಣಲ್ಲಿ ಕಂಡ ಸರ್ವ ವಿಷಯಗಳಿಗೆ ಓಡ್ತದೆ ತಡೆಯಲಿ. ವಿಕಾರ ಹೊಂದುವಂತಹ ಪ್ರಸಂಗ ಬಂದಾಗ ವಿಕಾರ ಆಗಬಾರ್ದು ನಿನ್ನ ಮನಸ್ಸು. ಅವಾಗ ಧೀರ ಅಂತ. ಬುದ್ಧಿಯುಗದ ಅಭ್ಯಾಸದ ಮುಖಾಂತರವಾಗಿ ಮಾನವ ಪರಮ ಪದವನ್ನು ಹೊಂತಾನೆ. ಆನಂದ ತನ್ನೊಳಗದ ಎನ್ನುವುದು ಅನುಭವದಿಂದ ದೃಢಪಡಿಸ್ಕೋಬೇಕು ನಾವು. ಏನ್ ಈ ಭೌತಿಕ ಪ್ರಪಂಚದ ಎಲ್ಲ ಆಶೆಗಳನ್ನು ಬಿಟ್ಟವನ ಅಮೃತತ್ವವನ್ನು ಪಡೀಲಿಕ್ಕೆ ಅಧಿಕಾರಿ ಅವನು. ಏನ್ ಏನಾರ ಜಗತ್ತಿನಾಗ ಹೊಂದ್ಬೇಕನ್ನ ನಾವು ಅನಧಿಕಾರಿ. ನಾವು ನಾನು ಅದಟ ಆದ್ರೆ ಚಲೋ ಆಕತಿ, ಇದಟ ಆದ್ರೆ ಚಲೋ ಆಕತಿ, ಏನು ಆಗುವುದಿಲ್ಲ, ಅದು ಹೋಗುದು. ನಾವು ಆಗಿ ಏನ್ ಮಾಡೋದನ್ನ ಎದ್ರ ಬಗ್ಗೆನೂ ಅಪೇಕ್ಷೆ ಮಾಡಕ್ ಹೋಗೋಣ. ಎಲ್ಲಾ ದುಃಖಕ್ಕೆ ಈ ತೋರಿಕೆ ವಸ್ತುಗಳ ಅಪೇಕ್ಷೆ ಮಾಡಿದ್ದನ ಎಲ್ಲಾ ದುಃಖಕ್ಕೆ ಅನರ್ಥಕ್ಕೆ ಕಾರಣ. ಏನ್ ಯಾವಾಗಲೂ ಇದ್ದ ವಸ್ತುವಿನ ಕಡೆ ಎಲ್ಲ ಕೊಡು, ನಿನಗೆ ದುಃಖ ಅನ್ನೋದನ್ನ ಇಲ್ಲ. ಇರುವಿಕೆ ಕಡೆ ಎಲ್ಲ ಕೊಡ್ತಿದ್ದೆ ಅಂದ್ರೆ ದುಃಖ ಅನ್ನೋದು ಎಲ್ಲಿ ಬರ್ತೈತಿ ನಿನಗೆ? ನಾವು ಸಾಮಾನ್ಯ ಜನರು ಬರೀ ಅದನ್ನ ಆ ಸ್ಥಿತಿ ಅನುಭವ ತಗೊಳಕಾಲಕ್ಕೆ ಕಠಿಣ ಆದದ್ದಕ್ಕೆ ಹೊರಗಿನ ಅವಲಂಬನೆ ಮಾಡ್ಕೊಂಡು ಕೊಂಡಿರ್ತೇವೆ ನಾವು. ಏನ್ ಇನ್ನು ಎಷ್ಟು ಜನ್ಮ ಹುಟ್ಟಿದನ್ನ ಅವಲಂಬನೆ ಮಾಡೋದ್ರಿಂದ ಸುಖ ಶಾಂತಿ ಸಿಗುದಿಲ್ಲ. ಏನ್ ಸಾಧಕನಾದವನು ಎಲ್ಲ ದೌರ್ಬಲ್ಯಗಳನ್ನು ಮೀರಿದವನಾಗಿರ್ಬೇಕು ಮತ್ತು ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು. ಸಾಧಕನಿಗೆ ಸತ್ಯವನ್ನು ಹೊಂದಲೇಬೇಕೆನ್ನುವಂತ ಉತ್ಕಟ ಇಚ್ಛಾ ಬೇಕು. ದೀರ್ಘಾವಧಿ ಧ್ಯಾನದಿಂದ ಮಾತ್ರ ಈ ಸತ್ಯದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏನ್ ಹಂಗ ಹೇಳ್ದಕ್ಷಣ ಕೇಳ್ದಕ್ಷಣ ಆಗುವುದಿಲ್ಲ. ಇದು ನಿರಂತರ ಇದರ ಅಭ್ಯಾಸದೊಳಗೆ ನಾವು ತೊಡಗಬೇಕು. ಅಭ್ಯಾಸ ಇಲ್ಲದೆ ನಮಗೆ ಇದು ಅನುಭವ ಬರುವುದಿಲ್ಲ. ಏನ್ ನಿತ್ಯ ಶ್ರವಣ ಆದ ಮ್ಯಾಗ ನಾವು ಮನನ ಮಾಡಬೇಕು. ಮನನ ನಿಧಿಧ್ಯಾಸನ ಗಟ್ಟಿ. ನಿಧಿಧ್ಯಾಸನ ಪರಿಪಕ್ವ ಆದಾಗ ನಮಗೆ ಆನಂದದ ಸೂತ್ರ ಹತ್ತ. ಏನ್ ಇಲ್ಲಿ ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರಗಳಿಗೆ ಪ್ರಾಶಸ್ತ್ಯವಿರುವುದಿಲ್ಲ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವ ಈ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಯಾವ ಹೊಂದಿರ್ತಾನ ಅವ ಇದಕ್ಕೆ ಬ್ರಹ್ಮ ವಿದ್ಯೆಗೆ ಅಧಿಕಾರಿ. ಜಿತೇಂದ್ರಿಯರಾದಂಥವರು, ಆತ್ಮರತರಾದಂಥವರು ಅಧ್ಯಾತ್ಮದಲ್ಲಿ ಪ್ರಾಶಸ್ತ್ಯನ್ನು ಪಡಿತಾರೆ. ಹೌದು, ಜಿತೇಂದ್ರಿಯಶ್ಯ ಆತ್ಮರತೇರ್ ಬುಧಶ್ಯ. ಅವ ಆ ಅಭ್ಯಾಸದಾಗಿದ್ದಾವ. ಅವ ಮನೆಯಾಗಿದ್ದರ ಏನಾಗ್ಬೇಕು? ಅವ ಗೃಹಸ್ಥ ಆಗಿದ್ರು ಏನಾಗುದು? ಇವನ್ನೆಲ್ಲ ಇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಕೊಳ್ಳೋ ಅಡವಿಯಾಗಿದ್ದರ ಏನಾಗುದು? ಏನ್ ಅದು ವ್ಯರ್ಥ. ಭಯಂ ಪ್ರಮತ್ತಶ್ಯ ವನಶ್ಯ ಪಿಶಾತ್ ಯತಸ್ಸಾಸ್ತೆ ಸಹ ಸರ್ಸಪತ್ನಃ ಜಿತೇಂದ್ರಿಯಶ್ಯ ಆತ್ಮರತೇರ್ ಬುಧಶ್ಯ ಗೃಹಸ್ಥಾಶ್ರಮಂ ಕಿಮ್ನು ಕರೋತಿ ವತ್ಯಂ. ಅವ ಮನೆಯ ಒಳಗಿದ್ರು ಅವ ಮುಕ್ತನಾದ. ಆಸೆ ಎಲ್ಲ ಕಳ್ಕೊಂಡ. ಆಸೆ ಇಟ್ಕೊಂಡು ಅಡವಿಯಾಗಿದ್ರು ಮತ್ತು ಬದ್ದ ಮಠದಾಗಿದ್ರು ಏನ್ ಮಾಡುದು? ಎಲ್ಲ ಆಸೆ ಬುರ್ಕ. ಏನ್ ನೋಡಿದ್ದೆಲ್ಲ ಬೇಕಾ? ಎಲ್ಲಿ ತಂದಿ? ಹ್ಯಾಂಗ್ ತಂದಿ? ಎಲ್ಲಿ ಸಿಗ್ತಾವ ಇವು? ಹೌದಿಲ್ಲ? ಅದನ್ನ ನಾನು ತಗೋಬೇಕನ್ನೋ ಆಸೆ ಬಂದಾಗ ಕೇಳ್ತಿ ಅದನ್ನ ಚೆಕ್. ಹೌದಿಲ್ಲ? ಅದನ್ನ ತಗೊಂಡು ಏನ್ ಮಾಡ್ತಿ ಬಿಡ, ಹಾಳಾಗಿ ಹೋಗುದು. ಅದನ್ನ ಉದಾಸೀನ. ನಮಗ ಬೇಕನ್ನಿಸ್ತತಿಲ್ಲ. ಯಾರ ಹುಟ್ಟದ್ದು ನೋಡಿದ್ದು ತೊಟ್ಟದ್ದು ನೋಡಿದ್ ನನಗೂ ಬೇಕಪ್ಪ, ಇದು ಎಲ್ಲಿ ಸಿಗ್ತತಿ ಇದು ಆಸೆ. ಅದು ಮನುಷ್ಯನ ಅದಕ್ಕೆ ಹುಟ್ಟಾಕ ಹಚ್ತತಿ. ನಮ್ಗೆ ಹುಡ್ಕಾಕ್ ಬಂದೇವ್ ನಾವು ಇಲ್ಲಿ ಅದನ್ನ ಸುಖ ಹುಡ್ಕಾಕ.
ಹೌದಿಲ್ಲ, ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ಬಂದೇವಿ, ಸಿಕ್ಕೈತೆ ನೋಡ್ಕೊಂಡ ಏನ್ ಮಾಡೋದೆಲ್ಲ ಮಾಡಿದಿ, ಅಂತ ಗಳಿಸಿದಿಪ್ಪ, ಏನ್ ಮಾಡಿದ್ವಿ, ಸುಖದಿಂದ ಇರ್ಬೇಕಂತ ಮಾಡಿ ಮಣಿ ಹಾಕ್ಸಿದಿ, ಮಕ್ಕಳನ್ನ ಹಡದಿ, ಏನೆಲ್ಲ ಮಾಡಿದ್ಪ, ಉಂಡಿ ತಿಂದಿ ಮಜಾ ಮಾಡಿದಿ, ಸಿಕ್ತೇನೆ ನಿನ್ಗೆ ಏನ್ ಲಾಭ ಆತಿದ್ರ, ಏನ್ ಲಾಭ ಮಾಡ್ಕೊಂಡೇವ ನೀನು, ಸುಳ್ಳ ವ್ಯಾಳೆ ಕಳೆದಲ್ಲ, ಜೀವನ ಹಾಳು ಮಾಡ್ಕೊಂಡಲ್ಲ, ನಿಜವನ್ನ ತಿಳ್ಕೊಳ್ಳಿಲ್ಲಲ್ಲ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ನಿಜವಾದ ಸುಖ ಎಲ್ಲೈತಿ ಅನ್ನೋದನ್ನು ನೆನಪಿಗೆ ತಂದು ಕೊಡ್ತಾರೆ. ನೆನಪಿಗೆ ತಂದ್ಕೊಂಡು ಇರಾಕಲಿ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಗಿಲ್ಲ, ಅವ್ರೇನ್ ಹೇಳ್ತಾರ ಬಿಡ, ನಮಗೆ ಇವುಗಳ ವಿಷಯ ವಸ್ತುಗಳಲ್ಲೇ ಸುಖ ಐತಿ ಅಂತ ತಿಳ್ಕೊಂಡಿದ್ರೆ ಬೆನ್ನ ಐತಿ ಜನ್ಮ ಜನ್ಮ ಅಂತ ತಿರುಗ್ತೀವಿ. ಏನ್ ನಿನಗೆ ಬೇಕಾದ ವಸ್ತು ನಿನ್ನೊಳಗದ ಅನ್ನೋದು ನಿನಗೆ ಹೊಳಿವಲ್ದು. ಈ ವಿಚಾರ ಸತತ ಸುದುಕಿ ಪೆಟ್ಟು ಬಿದ್ದಂಗೆ ಹಿಡಿಬೇಕು ನೋಡ್ರಿ. ತನ್ನೊಳಗ ತಾನು ಆನಂದವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅಂದಾಗ ಏನಾದ್ರು ಸ್ವಲ್ಪ ಕೆಲಸ ಆಗೈತಿ ನೋಡ್ರಿ. ತಾನಲ್ಲದಂತಹದ್ದು ತನ್ನಲ್ಲಿ ಅಧ್ಯಸ್ತ ಹಾಕೊಂಡು ಕುಂತೈತಿ. ಈ ಅಧ್ಯಸ್ತ ಇದ್ದದನ್ನ ತೆಗೆದು ಹಾಕಿದಾಗ ಇದು ನಮ್ಗೆ ಅನುಭವ ಬರ್ತೈತಿ. ನಮ್ಗೆ ಅಧ್ಯಾಸವನ್ನ ನಿವಾರಣೆ ಮಾಡ್ಕೋದ ನಮ್ಮ ಕೆಲಸ. ಅಧ್ಯಾತ್ಮದ ಕೆಲಸ. ನಿಜವಾಗಿ ನಾನು ಯಾರು ಅನ್ನೋದನ್ನು ಖಾತ್ರಿ ಮಾಡ್ಕೊಂಡಾಗ ತಾನು ಅಲ್ಲದಂತ ಅಧ್ಯಸ್ತ ಎಲ್ಲ ಹೋಗ್ಬಿಡ್ತದೆ. ನಿಜವಾದ ನಾನು ಯಾರಿದ್ದೇನೆ ತಿಳ್ಕೊಬೇಕಾತಂದ್ರೆ ಇತ್ತಾಗಿನ ಧ್ಯಾಸವನ್ನು ಕೈ ಬಿಡಬೇಕು. ಸ್ವಾರ್ಥ ಭಾವನೆ ಏನ್ ಮಾಡ್ತೈತಿ, ಹೃದಯವನ್ನೆಲ್ಲ ಕಲುಷಿತಗೊಳಿಸ್ಬಿಡ್ತೈತಿ. ಸ್ವಾರ್ಥನ ಮಾನವನು ಪಾಪಕೃತಿಗಳನ್ನು ಮಾಡ್ಲಿಕ್ಕೆ ಹಚ್ಚಿದ್ದ, ಪ್ರೇರಣೆ ಮಾಡಕ್ ಹಚ್ಚಿದ್ದ ಸ್ವಾರ್ಥ. ಈ ಜಪ ತಪ ಮಾಡುದು ಐತಿಲ್ಲ, ಹೋಮ ಯಜ್ಞ ಮಾಡುದು ಎಲ್ಲ ಗೈರು ಉಪಯೋಗ ಇರೋದು. ಹೆಸರಿಗೆ ಮಾತ್ರ ಮಂತ್ರ ಜಪ ಅದು. ಅದರಿಂದ ಅಂತಃಕರಣ ಸ್ವಚ್ಛ ಆಗುದು. ಎಲ್ಲಿ ನೀ ಮಾಡಿರ್ತಿ ಅಂತ ಕರ್ಮಗಳನ್ನ ಅವನು ನೆನಪಿಗೆ ತಗೋ. ಅವನ್ನೆಲ್ಲ ವಿಚಾರದಿಂದ ಇನ್ನೊಮ್ಮೆ ಮಾಡಬಾರ್ದಿಂದ ಅದನ್ನ ದೃಢವಾಗಿ ಅಂತ ಸಂಕಲ್ಪ ಮಾಡ್ಕೊ. ಎಲ್ಲ ಆಸೆಗಳನ್ನ ಕತ್ತರಿಸಿದಾಗ ಕೆಲಸ ಆಗುದು ನೋಡ್ರಿ. ಅನ್ಯಾಯದಿಂದ ಏನು ಗಳಿಸಿ ಎಲ್ಲ ದುಡ್ಡು ಅದು 10 ವರ್ಷದವರೆಗೆ ಮಾತ್ರ. ಏನ್ ಅನ್ಯಾಯನಾರ್ಜಿತ ವಿತ್ತಂ 10 ವರ್ಷ ಅನಿಷ್ಟ. ನ್ಯಾಯವಾಗಿ ಏನಾದ್ರು ಗಳಿಸಿದ್ದು 4-20 ಇರ್ತದೆ. ಅದಕ್ಕೆ ಧರ್ಮಕ್ಕನುಸಾರವಾಗಿ ದುಡ್ಡು ಸಂಗ್ರಹ ಮಾಡು. ಅದು ನೀನು ಮೋಕ್ಷ ಹೊಂದಾಕ ಸಹಾಯ ಮಾಡ್ಬೇಕು. ಅಧರ್ಮ ಮಾರ್ಗದಿಂದ ಮಾಡಿದ್ದೆ ಅಂತಂದ್ರೆ ಅದು ಆಗುದ. ನೀ ಎಲ್ಲಿ ಎಷ್ಟು ಬೇಕಾದಷ್ಟು ಅದ್ರಾಗ ಹೇಳೋದು ಕೇಳೋದು ಬಡಿದು ಆಗುತ್ತೆ. ಧರ್ಮ ಮಾರ್ಗದಿಂದ ನಡೆಯಂತ. ಧರ್ಮವನ್ನು ಕೈ ಬಿಟ್ಟೆ ಅಂದ್ರೆ ಪಜಿತಿನ ನೋಡಿ. ಸಾಕಷ್ಟು ಜ್ಞಾನಾಮೃತವನ್ನು ಸವಿದು ಅಮೃತತ್ವವನ್ನು ಪಡೆಯಿರಿ. ನಾವು ವಿಷಯದ ತರ ಹಾಕೊಂಡು ಕೂತ್ರೆ ಅಮೃತತ್ವವನ್ನು ಪಡಿಲಿಕ್ಕೆ ಆಕೈತೇನು? ಒಬ್ರಿಗೊಬ್ಬರು ಹೊಡೆದಾಡಿದನ್ನ ಹೊಂದಾಕ್ ಬರ್ತೈತೇನು? ಯುದ್ಧ ಮಾಡಿ ಅದನ್ನ ಕಸ್ಕೊಳಕ್ ಬರ್ತೈತೇನು? ವಿಷಯದಿಂದ ಸುಖ ಸಿಗ್ತೈತನ್ನೋ ತಪ್ಪು ತಿಳುವಳಿಕೆ ಗಟ್ಟಿದ್ದ ಕಾರಣ ಇದು ಹೊಳೆವಲ್ದು ನಮ್ಗೆ. ನನ್ನಲ್ಲಿ ಐತಿ ಸುಖ ಅನ್ನೋ ಬುದ್ಧಿ ಬರುವಲ್ದು ನಮ್ಗೆ. ಈ ಜಗತ್ತಿನ ವಿಷಯ ವಸ್ತುಗಳ ಬೆನ್ನತ್ತಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿದೆಲ್ಲ, ಅದರಿಂದ ಏನ್ ಪರಿಣಾಮ ಆಗೈತಿ ನೋಡ್ಕೋರಿ. ಅಜ್ಞಾನದ ಮೂಲಕ ಇವು ಸುಖ ಕೊಡ್ತಾವಂತ ನೀ ತಿಳ್ಕೊಂಡ್ರಿ. ಇವು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಯಾರು ಒಬ್ಬರ ಇದರಿಂದ ಸುಖ ಹೊಂದಿದ ಉದಾಹರಣೆ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ. ವಿಷಯ ಸಂಬಂಧ ಇನ್ನೊಬ್ಬರು ಪೀಡಾ ಕೊಡ್ತೀವಿ, ಅದ್ರ ಪಾಪ ಕಟ್ಕೊಂಡು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೇನು. ಯಾವ ಮಹಾತ್ಮರು ಕೊಡ್ಲಿ ತಗೊಂಡು ಒಬ್ರಿಗೊಬ್ರು ಬಡದಾಡಕ್ ಅಡ್ಡಾಡಿದ್ರು ನಾವು. ಒಬ್ರಿಗೊಬ್ರು ವಿಷ ಹಾಕಿದ್ರೇನ್ರಿ?
ಮಹಾತ್ಮರಾದವರು ಎಲ್ಲ ಅಜ್ಞಾನವನ್ನ ಇಟ್ಕೊಂಡು ಸುಖ ಹೊಂದಿದ್ರು, ಅಜ್ಞಾನವನ್ನು ಕಳ್ಕೊಂಡು ಸುಖ ಹೊಂದಿದ್ರು. ಅಜ್ಞಾನವನ್ನು ಕಳ್ಕೊಂಡ ಸುಖ ಹೊಂದಿದ್ರಿ. ಈ ಶರೀರ ನಿನ್ನ ಭಾವದೊಳಗೆ ಕಲ್ಪನಾದಾಗ ತೋರೈತಿ, ಭಾವಕ್ಕನ ಪೀಡಾ ಕೊಡ್ತೈತಿ. ಭಾವ ಅಡಗಿ ಬಿಟ್ಟಂದ್ರ ಅದ ನಿನ್ನ ಆನಂದದ ಸ್ಥಿತಿ. ಭಾವರಹಿತ ಆದಾಗ ನಮ್ಗೆ ಆನಂದದ ಅನುಭವ ಬರ್ತೈತಿ. ಭಾವ ಬತ್ತಿದ ಸ್ಥಿತಿನ ನನ್ನ ಆನಂದದ ಸ್ಥಿತಿ ಅಂದ. ಕ್ಷಣಭಂಗುರಕ್ಕಾಗಿ ಶಾಶ್ವತವಾದ ಸುಖವನ್ನು ಕಳ್ಕೊಳ್ಳಿಕೊಂತೀವಿ ನಾವು. ಇಡೀ ಜೋಳಕ್ಕೆ ಪಡಿ ಜೋಳ ಕಳ್ಕೊಂತೀವಿ. ಏನ್ ಪಡಿ ರಕ್ಷಣೆ ಮಾಡಿದೆ ಅಂದ್ರೆ ಅಲ್ಲಿ ಹಿಡಿನೂ ಅದ್ರಾಗ ಬಂದ್ಬಿಡ್ತೈತಲ್ಲ. ಭೋಗಾದಿಗಳೆಲ್ಲ ನಮ್ಮ ಶರೀರವನ್ನ ಭೋಗಿಸಿ ಹೋಗ್ಬಿಡ್ತಾವು. ಭೋಗಾದಿಗಳನ್ನು ಉಂಡುಂಡು ಶರೀರನ ಸೌಕಳಿ ಆಕೈತಿ ಹೊರತು ಭೋಗಗಳಿಂದ ಯಾರ ಶರೀರನು ಗಟ್ಟಿ ಆಗುದಿಲ್ಲ. ಭವರೋಗ ಹೋದಾಗನ ಶರೀರ ರೋಗ ಹೋದಂಗ. ಏನ್ ಶರೀರ ರೋಗ ಕಳ್ಕೊಳಿಕ್ಕೆ ಬರುದನ ಇಲ್ಲ. ಅದು ಒಂದಿಲ್ಲ ಒಂದು ಶರೀರದಾಗ ರೋಗ ಇರುವುದನ. ಆನಂದದ ಸ್ವಾದ ಹತ್ತುವರೆಗೂ ಎಲ್ಲ ಕಲ್ಪನೆಗಳನ್ನ ದೂರ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಸಾಮಾನ್ಯದಿಂದ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಏನೈತಿ ನೋಡ್ರಿ, ಇದ ತಪ್ಪ ತಿಳುವಳಿಕೆ. ಸಾಮಾನ್ಯದೊಳಗೆ ಸುಖ ಇಲ್ಲ, ಅದರಿಂದ ಅಲ್ಲಿ ಆರಾಮ್ ಹುಡುಕಿರಿ ಎಲ್ಲಿ ಸಿಗ್ಬೇಕ. ನಿನ್ನೊಳಗದ ಅಂತರಂಗದಲ್ಲಿ ಅನುಭವ ಬರುದು, ಬಹಿರಂಗದಲ್ಲಿ ಹುಡುಕಾಕತ್ತೀನಿ. ಎಚ್ಚರಿಕೆ ಒಳಗೆ ಎಲ್ಲ ಸಾಮಾನು ಅದಾವ. ಸಂಕಟ ಯಾಕೈತಿ ಅಂದ್ರೆ ಇದ್ದ ಹೊತ್ತಾಗ ಯಾವ ಸಾಮಾನು ಇಲ್ಲ, ಅಲ್ಲಿ ಆರಾಮ ಐತಿ. ಏನ್ ಅವಲಂಬಿಸಿಕೊಂಡ ಐತಿ ಆರಾಮ ಅಂದ್ರೆ ಬಾಹ್ಯ ಜಗತ್ತಿನ ಸಾಮಾನುಗಳನ್ನು ಅವಲಂಬಿಸಿಕೊಂಡು ಅದು ಇಲ್ಲ. ಸ್ವತಂತ್ರವಾಗಿ ಐತಿ, ಅದು ಸಿದ್ಧವಾಗಿದ್ದ ವಸ್ತು. ಅದು ಅದ್ರ ಕಡೆ ನಾವು ಲಕ್ಷ ಕೊಡ್ಬೇಕಾಗೈತಿ. ಎಚ್ಚರಿಕೆ ಒಳಗೆ ಎಲ್ಲಾ ತರದ ಅನುಕೂಲ ಐತಿ ಅಂದ್ರೂ ನೆಮ್ಮದಿ ಯಾಕಿಲ್ಲ ನಿನಗೆ? ಜಗತ್ತಿನ ವಸ್ತುಗಳು ಯಾವುವು ನಮ್ಗೆ ಸುಖ ಶಾಂತಿಯನ್ನು ಕೊಡ್ಲಾರು. ಆದ್ರೂ ಅವನ್ನ ಸಂಗ್ರಹ ಮಾಡಕ್ ಹೊಂಟೀವಿ ನಾವು. ಕಸದ ಸಂಗ್ರಹ ಮಾಡಾಕತ್ತೀವಿ, ರಸದ ಸಂಗ್ರಹ ಮಾಡಾಕತ್ತೀವಿ ನೋಡ್ಕೊ. ಅಮಲಿನ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಸಮಾಧಾನ ಶಾಂತಿ ಸಿಕ್ಕೈತೆ ನಿನಗೆ? ಅದು ಏನ್ ಮಾಡ್ತೈತಿ, ನಿನ್ ಶಾರೀರಿಕ ಶಕ್ತಿಯನ್ನು ಸುಧಾ ಕೆಡಿಸಿಬಿಡ್ತೈತಿ. ಮತ್ತೆ ರೋಗಗ್ರಸ್ತ ಕೊಂಡ್ಕೊಂಡೈತಿ. ಚಟಗಳು ಮತ್ತಷ್ಟು ಗಟ್ಟಿಕ್ಕಾವು. ಒಮ್ಮೆ ಅದ್ರ ಚಟ ಕಲ್ತಿ ಅಂದ್ರೆ ಬಿಡೋದು ಬಹಳ ಕಠಿಣ. ಅದು ಚಟಗಳಿಂದ ವಿಶ್ರಾಂತಿ ದೊರೆಯಿಲ್ಲ. ಅದು ಪ್ರಥಮಾನುಭವದ ಸುಖಕ್ಕೆ ಹೋಲಿಸಿ ನೋಡಿದಾಗ ಈ ಗಾಢ ನಿದ್ರೆಯ ಸುಖವೂ ಕೂಡ ಕ್ಷಣಿಕವಾದದ್ದು. ಏನ್ ಅದಕ್ಕೆ ಆ ಮೂಲ ಇರುವಿನ ಆನಂದ ಸ್ಥಿತಿಯನ್ನು ನಾವು ನೆನಪಿಗೆ ತಗೊಂಡು ಉಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿದೆ. ಪ್ರಥಮಾನುಭವದ ಸೂತ್ರವು ಮಾನವನನ್ನು ಎಂದೂ ಕೊನೆಗಾಣದ ಯಾವಾಗಲೂ ಇರುವಂತ ಆನಂದಮಯವಾದ ಇರುವಿಗೆ ಒಯ್ದು ಮುಟ್ಟಿಸ್ತದೆ. ಆ ಸೂತ್ರವನ್ನು ಹಚ್ಚಿಕೊಳ್ಳಲೇಬೇಕೆನ್ನುವಂತ ದೃಢವಾದಂತ ಒಂದು ಧೈರ್ಯ ಬೇಕು ನೋಡಿ. ನಾನಿದ್ದೇನೆನ್ನುವಂತ ತಿಳುವಳಿಕೆ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುತ್ತೆ. ವಿಷಯ ಭೋಗದಿಂದ ಕಾಮ ತೃಪ್ತಿನೂ ಇಲ್ಲ, ರಾಮ ಪ್ರಾಪ್ತಿನೂ ಇಲ್ಲ. ಪ್ರಥಮಾನುಭವದಲ್ಲಿ ಈ ಅಧ್ಯಾಸದ ವ್ಯವಹಾರ ಇಲ್ಲ. ಅಲ್ಲಿ ನಿನ್ನ ಧ್ಯಾಸ ಆತ ಅಂದ್ರೆ ಇದಕ್ಕೆ ಅಸ್ತಿತ್ವ ಉಳಿದಿಲ್ಲ. ಇದೆಲ್ಲ ಕಲ್ಪಿತದ. ಅಜ್ಞಾನ ಇದು ಕಲ್ಪಿತದ. ಕಲ್ಪನಾ ಸರಿಸಿದ ಮ್ಯಾಗ ಅಜ್ಞಾನ ನಿನ್ನಲ್ಲಿ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ.
ನೀನ ಕಲ್ಪಿಸ್ಕೊಂಡು ಕೂತಿ ಇದನ್ನ ನಿನ್ನ ಕಲ್ಪನಾದಾಗ ತೋರಿ ನಿನ್ನನ್ನ ಇಲ್ಲದಂಗ ಮಾಡೈತಿ. ನೀನ ಇದಕ್ಕೆ ಪ್ರಯತ್ನ ಮಾಡಿ ಇದನ್ನ ಕಲ್ಪನೆ ಎಲ್ಲ ತೆಗೆದು ಹಾಕಿದಾಗ ಯಥಾರ್ಥ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತದೆ ನಿನಗೆ. ಅಜ್ಞಾನ ನಿನ್ನ ಅಧಿಷ್ಠಾನದ ಆಧಾರದ ಮೇಲೆ ತೋರಿದಂತ ತೋರಿಕೆ ಅದು. ನಿಜವಾಗಿ ನೋಡಿದ್ರೆ ಅದು ನಿಜವಾಗಿ ಇಲ್ಲೇ ಇಲ್ಲ. ನಿಜವಾಗಿ ಇದ್ದದ್ದ ಜರಾಗಿದ್ರೆ ಅದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಿದ್ದಿಲ್ಲ. ಸ್ವರೂಪದ ಎಚ್ಚರಿಕೆ ಆದ ಕೂಡಲೇ ಇದಕ್ಕೆ ಮಹತ್ವ ಇಲ್ಲ, ಇಲ್ಲ ಇಲ್ಲ, ಯಾವಾಗಲೂ ಇಲ್ಲ ಇಲ್ಲ ಅನ್ನೋದು ಅನುಭವ ಬರ್ತೈತೆ ನಾವು. ಅದಕ್ಕೆ ನಾವು ಅಜ್ಞಾನವನ್ನು ಕಳ್ಕೊಂಡ ಯಥಾರ್ಥ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕಾಗಿತ್ತು ನೋಡ್ರಿ. ಇದ ನಾವು ಮನುಷ್ಯನ ಜನ್ಮಕ್ಕೆ ಬಂದು ಮಾಡುವಂತ ಕೆಲಸ. ಬರೇ ಇಲ್ಲ ಅಂದ್ರೆ ವ್ಯರ್ಥ ಕಾಲ ಕಳೆದ ಜೀವನ ಎಲ್ಲ ಹಾಳು ಮಾಡ್ಕೊಂತೀವಿ. ಏನ್ ಮಾಡಿದ್ರು ಲಾಭ ಇಲ್ಲ ಈ ಜಗತ್ತು. ಇದಕ್ಕಿದ್ದಂಗೆ ಇರುದಿಲ್ಲ, ವಿಕಾರ ಆಗಿ ನಾಶ ಆಗಿರ್ಬೇಕು. ಮಾಡಿದವ್ರು ಏನಾಗ್ಯಾರ ನೋಡ್ಕೊಡು, ಉಳ್ದವನ್ನ ನೋಡ್ಕೊಡು. ಕೆಡಲಾರ್ದಂತಹದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ. ಕೆಡಲಾರ್ದಂತ ವಸ್ತು ಯಾವ್ದಂದ್ರೆ ನೀನ ಇದಕ್ಕಿದ್ದಂಗಿರವ್ ನೀನು. ನಾನ ಸಾಯ್ತೇನೆ ನಾನ ಹುಡ್ತೇನೆ ಅಂತ ನೀ ತಪ್ಪು ತಿಳುವಳಿಕೆ ಆಗೈತಿ. ಹುಟ್ಟವ್ರು ಯಾರು, ಸಾಯವ್ರು ಯಾರು, ನೀ ಯಾರು ನೋಡ್ಕೊ. ಹುಟ್ಟು ಸಾವುಗಳು ಶರೀರಕ್ಕೆ ಸಂಬಂಧದವು. ಶರೀರ ನಾನು ಅಂತ ತಿಳ್ಕೊಂಡ ಅದ್ರ ತಾದಾತ್ಮ್ಯ ಭಾವ ಹೊಂದಿ ದುಃಖ ಪಡ್ಲಿಕ್ಕೆ. ಇದು ದೇಹ ನಾನು ಒಂದನ್ನು ಅದನ್ನು ತಿಳಿಯವ ನೀನು, ದೇಹಿ ನೀನು. ಹೌದಿಲ್ಲ? ಅದನ್ನ ಅರಿಯವ. ಯಾವುದನ್ನು ಎದುರಿಟ್ಟು ನೀ ತಿಳಿದಿ ಅದನ್ನ ನೀ ಹಂಗಾಗಿ ಅರಿವು ನೀನದಿ ಅರಿವಿಸ್ಕೊಡುದು. ಅದು ಜಡವಾದದ್ದು. ಅದಕ್ಕೆ ಜಡಭಾವ ಬಿಡೋದು. ಬಿಟ್ಟಾಗಿದೆ ಯಥಾರ್ಥ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಾವು. ಇದರ ಅಭ್ಯಾಸ ಒಳಗ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಅಂದ್ರೆ ಇದ್ರ ಲಾಭ ತಗೊಂಡಾಗ ನಾವು ಹೊರಗೆ ಹೋಗುವ ಮನಸ್ಸಿಗೆ ಬುದ್ಧಿ ಹೇಳಿ ಯಾವಾಗಲೂ ಅಂತರ್ಮುಖಿಯಾಗಿ ಅಭ್ಯಾಸದಾಗ ತೊಡಗಿಸ್ಬೇಕು ಮನಸ್ಸಿಗೆ. ಅಂದ್ರೆ ಏನಾರ ಇದು ಗಟ್ಟಿ ಆಕೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ ಇದು.